ಅಶ್ವವೇಗ ನ್ಯೂಸ್ಗೆ ಸ್ವಾಗತ. ನಾನು ಸಾಹಿತ್ಯ. ನನ್ನ ಜೊತೆ ನನ್ನ ಕೊಲೀಗ್ ಕೂಡ ಈ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಮಹೇಶ್, ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು. ಈಗ ಗಂಡ ಹೆಂಡತಿ ಸಂಬಂಧ ಅಂತಂದ್ರೆ ಬಹಳ ಶ್ರೇಷ್ಠವಾದಂತಹ ಸಂಬಂಧ. ಮೊದಲೆಲ್ಲ ಹೇಳ್ತಾ ಇದ್ರು ಗಂಡ ಹೆಂಡತಿಯ ಜಗಳ ಉಂಡು ಮಲಗೋ ತನಕ ಅಂತ. ಆದರೆ ಈಗ ಯಾವ ರೀತಿ ಆಗಿದೆ ಅಂತಂದ್ರೆ ಗಂಡ ಹೆಂಡತಿಯ ಜಗಳ ಡಿವೋರ್ಸ್ವರೆಗೂ ಹೋಗಿ ನಿಂತಿದೆ. ಇನ್ನು ಡಿವೋರ್ಸ್ ಆದಮೇಲೆ ಮತ್ತೆ ತೇಜೋವಧೆ ಶುರು ಮಾಡ್ತಾರೆ. ಹಾಗಾದ್ರೆ ನಾವು ಯಾಕೆ ಇಷ್ಟೊಂದು ತೇಜೋವಧೆ ಈ ಡಿವೋರ್ಸ್ ಬಗ್ಗೆ ಮಾತನಾಡ್ತಾ ಇದ್ದೀವಿ ಅಂತಂದ್ರೆ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ. ಈಗ ಸದ್ಯಕ್ಕೆ ಜಾಹ್ನವಿ ಅವರು ಬಿಗ್ ಬಾಸ್ನಲ್ಲಿದ್ದಾರೆ. ಅವರು ಬಿಗ್ ಬಾಸ್ನಲ್ಲಿ ಕೊಡ್ತಾ ಇರುವಂತಹ ಕೆಲವೊಂದಿಷ್ಟು ಹೇಳಿಕೆಗಳಾಗಿರಬಹುದು, ಅದರ ಜೊತೆಗೆ ಬೇರೆ ಒಂದು ಕೆಲವೊಂದಿಷ್ಟು ಯೂಟ್ಯೂಬ್ ಚಾನಲ್ ಅವರು ಕೊಟ್ಟಂತಹ ಕೆಲವೊಂದಿಷ್ಟು ಹೇಳಿಕೆಗಳು, ಮಾಜಿ ಪತಿಯ ವಿರುದ್ಧ ಕೊಟ್ಟಂತಹ ಹೇಳಿಕೆಗಳು ಬಹಳ ತೇಜೋವಧೆ ಆಗಿದೆ ಅಂತ ಮಾಜಿ ಪತಿಯಾದಂತಹ ಕಾರ್ತಿಕ್ ಮಹಡಿ ಅವರು ಕೂಡ ಆರೋಪವನ್ನ ಮಾಡಿದ್ರು. ಹಾಗಾದ್ರೆ ಒನ್ ಸೈಡ್ ಸ್ಟೋರಿ, ನಾವು ಇಷ್ಟು ದಿನ ಏನೆಲ್ಲ ಕೇಳ್ಕೊಂಡು ಬಂದಿದ್ದೀವಿ, ಜಾಹ್ನವಿ ಅವರು ಹೇಳಿದ್ರಲ್ಲ ಅದೆಲ್ಲವೂ ಕೂಡ ಒನ್ ಸೈಡ್ ಸ್ಟೋರಿ. ಹಾಗಾದ್ರೆ ಕಾರ್ತಿಕ್ ಅವ್ರ ಸೈಡ್ ಏನು ಸ್ಟೋರಿ ಅನ್ನೋದು ನಮ್ಗೆ ಯಾರಿಗೂ ಕೂಡ ಗೊತ್ತಿಲ್ಲ. ಆ ಸ್ಟೋರಿಯನ್ನ ತಿಳಿಸೋದಕ್ಕೆ ಇವತ್ತು ಕಾರ್ತಿಕ್ ಮಹಡಿ ಅವ್ರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನು ಕೂಡ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ. ಕಾರ್ತಿಕ್ ಮಹಡಿ ಅವರೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸರ್, ಮೊದಲಿಗೆ ಇದೆಲ್ಲವೂ ಕೂಡ ಮಾತನಾಡೋಣ. ಬಿಗ್ ಬಾಸ್ ಆಗಿರಬಹುದು, ಅಲ್ಲಿ ಜಾಹ್ನವಿ ಅವರು ಕೊಡ್ತಾ ಇರುವಂತಹ ಹೇಳಿಕೆಗಳಾಗಿರಬಹುದು. ನೀವಾಗಲೇ ಕೂಡ ಹೇಳ್ತಾ ಇದ್ರೆ ನಮ್ಮ ಜೊತೆ ಮಾತನಾಡುವಾಗ ಬಹಳ ನನಗೆ ನೋವಾಗಿದೆ ಅವ್ರು ಕೊಡ್ತಾ ಇರುವಂತಹ ಹೇಳಿಕೆಗಳ ಮೇಲೆ ಅಂತ. ಮೊದಲಿಗೆ ನೀವು ಎಲ್ಲಿಯವರು, ನಿಮ್ಮ ಮೂಲತಃ ಎಲ್ಲಿಯವರು, ನಿಮ್ಮ ತಂದೆ ತಾಯಿ ಏನು ಕೆಲಸ ಮಾಡ್ತಾ ಇದ್ರು ಅದ್ರ ಬಗ್ಗೆ ಹೇಳಿ. ಯಾಕೆಂದ್ರೆ ಜಾಹ್ನವಿ ಅವ್ರ ಬಗ್ಗೆ ಎಲ್ಲರಿಗೂ ಕೂಡ ಗೊತ್ತಿದೆ, ಆದರೆ ನಿಮ್ಮ ಬಗ್ಗೆ ಯಾರಿಗೂ ಕೂಡ ಗೊತ್ತಿಲ್ಲ. ಅದ್ರ ಬಗ್ಗೆ ತಿಳಿಸ್ಕೊಡಿ. ಮೇಡಮ್, ನಮ್ಮ ಪ್ರಾಪರ್ ಬಂದ್ಬಿಟ್ಟು ಚಿತ್ರದುರ್ಗ. ನಮ್ಮ ತಂದೆ ಊರು ಚಿತ್ರದುರ್ಗ, ನಮ್ಮ ತಾಯಿ ಊರು ಬಂದ್ಬಿಟ್ಟು ಮಡಿಕೇರಿ. ನಾವು ಮೂಲದ ಚಿತ್ರದುರ್ಗದವ್ರೆ. ನಮ್ಮ ತಂದೆದು ಬಿಸ್ನೆಸ್, ಅವ್ರದ್ದು ನಮ್ಮ ಪ್ರೈವೇಟ್ ಟ್ರಾನ್ಸ್ಪೋರ್ಟೇಷನ್ಸ್ ಇದೆ. ಸುತ್ತಮುತ್ತ ಚಿತ್ರದುರ್ಗ ಸುಮಾರು ಸುತ್ತಮುತ್ತ ಡಿಸ್ಟ್ರಿಕ್ಸ್ ಎಲ್ಲ ನಮ್ಮ ಬಸ್ಸಸ್ ಒಂದು 70 ಇಯರ್ಸಿಂದ ವಿ ಆಪ್ರೇಟ್ ಟ್ರಾನ್ಸ್ಪೋರ್ಟೇಷನ್. ತಿಪ್ಪೇಸ್ವಾಮಿ ಟ್ರಾನ್ಸ್ಪೋರ್ಟ್ ಅಂತ ಹೇಳ್ಬಿಟ್ಟು ನಮ್ಮ ಮೇಜರ್ಲಿ ಟ್ರಾನ್ಸ್ಪೋರ್ಟೇಷನ್ ಮೇಜರ್ ಬಿಸ್ನೆಸ್ಸು. ಅದು ಬಿಟ್ಟರೆ ನಮ್ಮದು ಪೆಟ್ರೋಲ್ ಬಂಕ್ಸ್ ಇದೆ, ಮತ್ತು ಆಮೇಲೆ ಸ್ವಲ್ಪ ಕೃಷಿ ಇದೆ, ಪ್ಲಸ್ ಆಮೇಲೆ ರೆಂಟಲ್ಸ್ ಎಲ್ಲ ಬರುತ್ತೆ ನಮ್ಮ ತಂದೆಗೆ. ಇದು ನಮ್ಮ ಸೋರ್ಸ್ ಆಫ್ ಇನ್ಕಮ್. ನಮ್ಮ ತಂದೆದು ಹುಟ್ಟಿ ಬೆಳೆದಿದ್ದೆಲ್ಲ ಚಿತ್ರದುರ್ಗ. ಅದು ಓದಿದ್ದು ಮಾತ್ರ ನಾನು ಚಿತ್ರದುರ್ಗದಲ್ಲಿ 5th ತನಕ ಓದಿದೆ. ಅಲ್ಲಿಂದ ಮತ್ತೆ ಆಮೇಲೆ ಸೊಂಡೂರಲ್ಲಿ ಅಲ್ಲಿ ಹಾಸ್ಟೆಲಲ್ಲಿ ನಾನು ಸ್ಟಡಿ ಮಾಡಿದ್ದು. ಅದಾದಮೇಲೆ ಮತ್ತು ಎಜುಕೇಷನ್ನು ಡಿಪ್ಲೊಮೊ ಎಲ್ಲ ಸಂಡೂರಲ್ಲೇ ಮಾಡಿದ್ದು. ಅದಾದಮೇಲೆ ಮತ್ತೆ ಆಮೇಲೆ ಬೆಂಗಳೂರಿಗೆ ಶಿಫ್ಟ್ ಆದ್ವಿ ನಾವು ಇಂಜಿನಿಯರಿಂಗ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು. ಇಂಜಿನಿಯರಿಂಗ್ ಮಾಡ್ಕೊಂಬಿಟ್ಟು ನಾವೆಲ್ಲ ಇಲ್ಲಿ ಬೆಂಗಳೂರಲ್ಲೇ ಶಿಫ್ಟ್ ಆಗಿ 2004ಗೆ ಬಂದಿದ್ದು ನಾವು ಬೆಂಗಳೂರಿಗೆ. ಅಲ್ಲಿಂದ ನಾವು ಇಲ್ಲೇ ಇದ್ದೀವಿ. ಅಲ್ಲಿ ನಮ್ಮ ಚಿತ್ರದುರ್ಗದಲ್ಲಿ ನಿಮ್ಮ ಪ್ರಾಪರ್ಟೀಸ್ ಎಲ್ಲ ಇದೆ. ಅಲ್ಲಿ ನಮಗೆ ರೆಂಟಲ್ ಬರುತ್ತೆ, ಮಂತ್ಲಿ ರೆಂಟಲ್ ಇನ್ಕಮ್ಸ್ ಎಲ್ಲ ಬರುತ್ತೆ ಅದು. ಆಮೇಲೆ ನಾವು ಇಲ್ಲೇ ನಂದು ಬಿಸ್ನೆಸ್ ಎಲ್ಲ ನಂದು ಇಲ್ಲೇ ಇರೋದು. ನಮ್ಮ ಸಾಫ್ಟ್ವೇರ್ ಕಂಪ್ನಿಲೇ ವರ್ಕ್ ಮಾಡೋದು. ಹಾಗಾಗಿ ಮತ್ತು ನಮ್ಮ ತಂದೆ ತಾಯಿ ಎಲ್ಲ ಇಲ್ಲೇ ಶಿಫ್ಟ್ ಆದರು. ಪ್ಲಸ್ ಆಮೇಲೆ ನನ್ನ ತಮ್ಮಂದರು ಇಲ್ಲ ಎಜುಕೇಷನ್ಸ್ ಎಲ್ಲ ಇಲ್ಲೇ ಆಗಿದ್ದು ಬೆಂಗಳೂರಲ್ಲೇ. ಆಮೇಲೆ ಅವರು ಇಲ್ಲೇ ವರ್ಕ್ ಮಾಡೋದು. ನಾವು 3 ಜನ ಮಕ್ಕಳು, ಗಂಡು ಮಕ್ಕಳು. ಪ್ಲಸ್ ಆಮೇಲೆ ನನ್ನ ತಂಗಿ ಒಬ್ಬಳಿದ್ದಾಳೆ, ನಾನು ದೊಡ್ಡವನು. ಆಮೇಲೆ ನನ್ನ ತಮ್ಮ ಇನ್ನೊಬ್ಬ, ಅವನು ಅದು ಏರ್ಪೋರ್ಟ್ ಕೆಲಸಕ್ಕೆ ಹೋಗ್ತಾನೆ. ಇನ್ನೊಬ್ಬ ತಮ್ಮ ಅವನು ಕೆನಡಾದಲ್ಲಿ ಅಲ್ಲೇ ವರ್ಕ್, ಅಲ್ಲಿ ಮೂವ್ ಆಗಿದ್ದಾನೆ. ಎಲ್ಲರಿಗೂ ಮ್ಯಾರೇಜ್ ಆಗಿದೆ. ಪ್ಲಸ್ ಆಮೇಲೆ ನನ್ನ ತಂಗಿಗೂ ಮ್ಯಾರೇಜ್ ಆಗಿದೆ. ಅವಳು ಆಂಧ್ರದಲ್ಲಿ ಇರ್ತಾಳೆ ನನ್ನ ತಂಗಿ. ಇಷ್ಟಿದೆ. ಓಕೆ ಸರ್, ನೋಡಿ, ಈಗ ಸ್ಥಿತಿವಂತರ ಅಂತ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಹೌದು, ಅಂದರೆ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಇರಲಿಲ್ಲ. ಹೌದು. ಈಗ ಮದುವೆ ವಿಚಾರಕ್ಕೆ ಬರುತ್ತೆ. ನಿಮಗೆ ಮದುವೆ ಮಾಡಬೇಕು ಅಂತ ಹೇಳಿದ್ರೆ ನೀವು ಮದುವೆಗೆ ರೆಡಿ ಇರ್ತೀರಾ? ಮನೆ ಕಡೆಯಿಂದ ನೋಡಿದ್ದ ಮದುವೆ ಅಂದ್ರೆ ಜಾಹ್ನವಿ ಅವರನ್ನ ನೋಡಿದ್ದ, ಲವ್ ಮ್ಯಾರೇಜ್ ಮಾಡ್ಕೊಂಡಿದ್ರ? ಅರೇಂಜ್ ಮ್ಯಾರೇಜ್. ನಮ್ದು ಹಾಸನಲ್ಲಿ ಒಬ್ರು ಆಂಟಿ ಇದ್ದಾರೆ, ಅವರು ಮ್ಯಾರೇಜ್ ಬ್ಯೂರೋ ಏನೋ ನಡೆಸ್ತಾರೆ. ಅವರು ನಮಗೆ ಇಂಟ್ರೊಡ್ಯೂಸ್ ಮಾಡಿದ್ರು. 2010ನಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು ಈ ಫ್ಯಾಮಿಲಿಗೆ. ಆಮೇಲೆ ಎಲ್ಲ ಇಬ್ಬರು ಫ್ಯಾಮಿಲಿ ಒಪ್ಕೊಂಡ್ಬಿಟ್ಟು, ಅಂದರೆ ಇವ್ರು ಅವಾಗ ಕ್ವಾರ್ಟರ್ಸಲ್ಲಿದ್ದರು, KV ಕ್ವಾರ್ಟರ್ಸಲ್ಲಿದ್ದರು ಅವಾಗ. ಇವರ ಅಣ್ಣ ಏನೋ ಸ್ವಲ್ಪ KVನ ಇದ್ದರು ಇವ್ರ ಅಣ್ಣ. ಇವ್ರ ತಂದೆನೇನೋ ಗೌರ್ಮೆಂಟ್ ವರ್ಕಲ್ಲಿದ್ದರು. ಆಮೇಲೆ ಅವೆಲ್ಲ ಒಪ್ಪಿಗೆ ಆಗ್ಬಿಟ್ಟು 2011ಗೆ ಮದುವೆ ಆಯ್ತು ನಂದು, ಮಾರ್ಚ್ 2011ಗೆ. ಮದುವೆ ಆದಮೇಲೆ ಮತ್ತು ಬೆಂಗಳೂರಲ್ಲೇ ಇದ್ವಲ್ಲ, ಹಂಗೆ ಬೆಂಗಳೂರಲ್ಲೇ ನಾವು ಮೂವ್ ಆದ್ವಿ. ಇವಳು ಮೂವ್ ಆದ್ಲು ಅಲ್ಲಿಗೆ. ಮದುವೆ 2011ಗೆ ಆಯಿತು. ಮತ್ತು ನಮಗೆ 1 ವರ್ಷದಲ್ಲೇ ಮಗು ಆಯಿತು, ಗಂಡು ಮಗು ಆಯಿತು. ಗಂಡು ಮಗು ಆದಮೇಲೆ ಇವಳಿಗೇನೋ ಪ್ಯಾಷನ್ ಇತ್ತದು. ಅದೇನೋ ಅಂದರೆ ಇವಳು ಎಜುಕೇಷನ್ ಎಲ್ಲ ಸಕಲೇಶ್ಪುರದಲ್ಲೇ ಮಾಡಿದ್ದು. ಇದಕ್ಕಿಂತ ಮುಂಚೆ ಬಿಫೋರ್ ಮ್ಯಾರೇಜ್ ಇನ್ನೂ ಸ್ಟಡಿಂಗ್ ಇವಳು. ಅವಳು ಎಜುಕೇಷನ್ಸ್ ಎಲ್ಲ ನಾನು ಮಾಡಿಸಿದ್ದು. ಅವಳ ಎಜುಕೇಷನ್ನು ಎಲ್ಲ ನಾನೇ ಮಾಡಿದ್ದು.
ಆಮೇಲೆ ಮಗು ಆದಮೇಲೆ ಇವಳಿಗೆ ಏನೋ ಇದು ನ್ಯೂಸಲ್ಲಿ ಇಂಟ್ರೆಸ್ಟ್ ಇತ್ತು ಇವಳಿಗೆ, ಮೀಡಿಯಾದಲ್ಲಿ ವರ್ಕ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇತ್ತು, ಸೀರಿಯಲ್ಗೂ ಇಂಟ್ರೆಸ್ಟ್ ಇತ್ತು. ನಾನು ನ್ಯೂಸ್ಗೆ ಹೋಗು, ಸೀರಿಯಲ್ಲು ಫಿಲ್ಮ್ಸ್ ಎಲ್ಲ ಬೇಡ ಅಂತ ಹೇಳಿದ್ದೆ. ಆ ಕಂಡೀಷನ್ ಹಾಕ್ಬಿಟ್ಟೆ ಅವಳಿಗೆ ಮದುವೆ ಆಗಿದ್ದೆ. ಈ ಕಂಡೀಷನ್ ಅಂತ ಹೇಳ್ತಾ ಇದ್ರಲ್ವಾ, ಈ ಮದುವೆ ಸಂದರ್ಭದಲ್ಲಿ ಅವರೇನಾದ್ರೂ ಇದು ಬಲವಂತದಿಂದ ಮದುವೆ ಮಾಡ್ಕೋತಿದೀನಿ ಅನ್ನೋ ರೀತಿಯಲ್ಲಿ ಬೆಂಗಳೂರು ಸೆಟಲ್ ಮಾತಾಡಿರ್ತೀರಲ್ವಾ, ಈಗ ಮದುವೆ ಫಿಕ್ಸ್ ಆಗಿದೆ ಅಂತ ಹೇಳಿದ್ರೆ ನೀವು ಕೂಡ ಡೈರೆಕ್ಟ್ ಆಗಿ ಮಾತಾಡಿರ್ಬೋದು ಅವ್ರ ಜೊತೆ. ಆ ಸಂದರ್ಭದಲ್ಲಿ ಏನಾದ್ರೂ ಮದುವೆ ಇಷ್ಟ ಇಲ್ಲ, ಬಲವಂತಕ್ಕೆ ಮದುವೆ ಆಗ್ತಾ ಇದೀನಿ ಅಂತ ಏನಾದ್ರು ಹೇಳ್ಕೊಂಡಿದ್ರಾ, ನೀವು ಯಾವ ರೀತಿ ಏನಾದ್ರು ಇಷ್ಟಪಟ್ಬಿಟ್ಟೆ ಮದುವೆ ಆಗಿದ್ದದು. ಅವ್ರಿಗೆ ಇಷ್ಟ ಆಯ್ತು. ಇಬ್ರು ಫ್ಯಾಮಿಲೀಸ್ಗೂ ಮ್ಯೂಚುವಲ್ ಆಗಿ ಇಷ್ಟ ಆಯ್ತು. ಪ್ಲಸ್ ಆಮೇಲೆ ಇಬ್ರು ನನ್ಗೊಳಗೂ ಒಪಿನಿಯನ್ ತಗೊಂಡ್ಬಿಟ್ಟೆ ನಾನು ಮದುವೆ ಆಗಿದ್ದೆ. ಆಮೇಲೆ ಅವಳಿಗೆ ಎಜುಕೇಷನ್ ಒಂದು ಇನ್ನು ಇತ್ತಲ್ಲ, ಅದನ್ನ ಓದಿಸ್ಬೇಕು ಅಂತ ಒಂದು ಇತ್ತು, ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇತ್ತು. ಅದು ನಾನು ಫುಲ್ಫಿಲ್ ಮಾಡಿದೆ. ಅದಾದಮೇಲೆ ಮತ್ತಮೇಲೆ ಅವಳಿಗೆ ಇದು ಬೆಂಗಳೂರು ಹುಡುಗನಿಗೆ ಮದುವೆ ಆಗಬೇಕು ಅಂತ ಇತ್ತು ಅವಳಿಗೆ. ಅಂದರೆ ಮುಂಚೆ ಅವಳು ಮೀಡಿಯಾದಲ್ಲಿ ಇರಲಿಲ್ಲ. ಈ ಬೆಂಗಳೂರಿಗೆ ಬಂದಮೇಲೆ ಅವಳು ಏನೋ ಅದು ನನ್ನ ಮೀಡಿಯಾಗೆ ಇಂಟ್ರೆಸ್ಟ್ ಇದೆ, ಮತ್ತು ಸೀರಿಯಲ್ದು ಇಂಟ್ರೆಸ್ಟ್ ಇದೆ, ಮತ್ತು ಫಿಲಮ್ದು ಇಂಟ್ರೆಸ್ಟ್ ಇದೆ ಅಂತ ಹೇಳಿದಾಗ ನಾನು ಅದೆಲ್ಲ ನನಗೆ ಇದು ಮೀಡಿಯಾ ಬೇಕಾದ್ರೆ ಓಕೆ, ನಾನು ಬೇರೆದೆಲ್ಲ ಬೇಡ ಅಂತ ಹೇಳ್ಬಿಟ್ಟು, ನಮ್ಮ ತಂದೆ ಇದ್ದ ಕಸಿನ್ ಒಬ್ರು ಇದ್ರು, ಅವರು ಶಿವಣ್ಣನ ಹತ್ರ ವರ್ಕ್ ಮಾಡ್ತಾ ಇದ್ರು ಅವರು, ರವಿ ಅಂತ ಹೇಳ್ಬಿಟ್ಟು. ಅವ್ರ ರೆಫರೆನ್ಸ್ ಥ್ರೂ ನಾವು ಯಾವುದೋ ಒಂದು ಚಾನಲ್ಗೆ ಅವ್ರು ರೆಫರ್ ಮಾಡಿದಾಗ ಅಲ್ಲಿ ಪಾರ್ಟ್ ಟೈಮ್ ಜಾಬ್ ಸಿಕ್ತು ಅವಳಿಗೆ. ಪಾರ್ಟ್ ಟೈಮ್ ಜಾಬ್ ಮಾಡ್ತಾಯಿದ್ಲು. ಮತ್ತು ಆಮೇಲೆ ಅದರಿಂದ ಮತ್ತೆ ಒಂದು 6 months 7 months ಆದಮೇಲೆ ಇನ್ನೊಂದು ಚಾನಲ್ಗೇನೋ ಒಂದು ಅವಕಾಶ ಬಂತು. ಆದರೆ ನೈಟ್ ಶಿಫ್ಟ್ ಇತ್ತು ಅದು. ಅವಾಗ ನನ್ನ ಮಗ ಅವಾಗ ಇನ್ನೂ 1.5 years ಇತ್ತು ಅವನಿಗೆ. ಅವಾಗ ನೈಟ್ ಶಿಫ್ಟ್ ಇತ್ತಲ್ಲ, ಅವಾಗ ನನ್ನ ಮಗನಿಗೆಲ್ಲ ನಾನೇ ನೋಡ್ಕೊತಾ ಇದ್ದೆ. ಅದಾದಮೇಲೆ ಮತ್ತಮೇಲೆ ಬೇರೆ ಚಾನಲ್ಗೆಲ್ಲ ಹಂಗೆ ಅವಕಾಶ ಸಿಗ್ತಾ ಬಂತು. ಹಂಗೆ ಅವಾಗ ಮಗುನ ಅವಳು ಆಫೀಸ್ ಟೈಮ್ ಇದ್ದಾಗ ನಮ್ಮ ತಾಯಿ ನೋಡ್ಕೊತಾ ಇದ್ರು, ಮತ್ತು ನಾನು ನೋಡ್ಕೊತಾ ಇದ್ದೆ. ಹಂಗೆ ಇದಾಯ್ತು ಅದು. ಇಲ್ಲ, ಇನ್ನೊಂದು ಇದು ನೋಡಿ, ನೀವು ಹೇಳ್ತಾ ಇದ್ರಲ್ವಾ, ಕೆಲಸಕ್ಕೆಲ್ಲ ಸಪೋರ್ಟ್ ಮಾಡಿದ್ದೀನಿ, ಎಜುಕೇಷನ್ಗೆಲ್ಲವೂ ಕೂಡ ಸಪೋರ್ಟ್ ಮಾಡಿದ್ದೀನಿ ಅಂತ ಹೇಳಿ. ಬಟ್ ಆರಂಭದಲ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ ಇರಲಿಲ್ಲ ಅಂದರೆ ಆ 1 ವರ್ಷ ಸ್ಟಾರ್ಟಿಂಗ್ 2 years ಅದೇನು ಇರಲಿಲ್ಲ. ಮತ್ತೊಮ್ಮೆ ಏನಾಯಿತು, ಈಗ ನನ್ನ ತಮ್ಮ ಇದ್ದ, ನಾನಿದ್ದೆ, ಪ್ಲಸ್ ಆಮೇಲೆ ಇನ್ನೊಬ್ಬ ತಮ್ಮ ಅವ್ನು ಕೆನಡಾಗೆ ಹೋಗೋಕ್ಕೆ ಮುಂಚೆ ನಾವೆಲ್ಲ ಒಟ್ಟಿಗೆ ಇದ್ವಲ್ಲ. ಸ್ವಲ್ಪ ಆಮೇಲೆ ಇವ್ರಿಗೆ ಸ್ವಲ್ಪ ಡಿಸ್ಪ್ಯೂಟ್ಸ್ ಬಂತು, ನಮ್ಮ ಅಮ್ಮಂಗೆ ಮತ್ತು ಇವಳಿಗೆ. ಮತ್ತು ಆಮೇಲೆ ನನಗೆ ಬೇರೆ ಮನೆ ಮಾಡಬೇಕು ಅಂತ ಹೇಳಿದ್ದು, ಅದನ್ನು ಮಾಡಿದೆ. ಅದನ್ನು ಮಾಡಿ ಮತ್ತಮೇಲೆ ಅಲ್ಲಿಂದ ನಾವು ಸಪ್ರೇಟ್ ಆದ್ವಿ. ನಮ್ಮ ತಂದೆ ತಾಯಿ ಬಿಟ್ಬಿಟ್ಟು ನಾನು, ಇವಳು ಮತ್ತು ಪಾಪು ಇದ್ವಿ. ಮತ್ತು ಅವಾಗ ನನಗೂ ಅವಾಗ ಕೆಲಸ ಇತ್ತು. ಅವಾಗ ನಾನು ಕೆಲ್ಸಕ್ಕೆ ಹೋದಾಗ ಮತ್ತು ಇವಳು ಕೆಲ್ಸಕ್ಕೆ ಹೋಗ್ತಾ ಇರ್ಬೇಕಾದ್ರೆ ನಮ್ಮ ತಾಯಿನೇ ನೋಡ್ಕೊತಾ ಇದ್ರು ನನ್ನ ಮಗನ್ನ. ಆಮೇಲೆ ಮತ್ತಮೇಲೆ ಅವಳು ಏನೋ ನನ್ನ ಮಗನ ಸಕಲೇಶ್ಪುರಕ್ಕೇನೋ ಕಳಿಸಿದ್ಲು ಓದೋಕ್ಕೆ. ನಾನು 2 years ನನಗೆ ಬೇಡ ಅಂತ ಹೇಳಿದ್ರು, ಅಲ್ಲಿ ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿ ಒಂದು 2 years ಅಲ್ಲಿ ನನ್ನ ಮಗ ಓದ್ತಾ ಇದ್ದ. ಮತ್ತು ಆಮೇಲೆ ನನಗೆ ಬಿಟ್ಟಿರೋಕ್ಕಾಗಲ್ಲ ಅಂತ ಹೇಳ್ಮೇಲೆ ಕರ್ಕೊಂಬಂದ್ಲು ಅವಳು. ಮತ್ತು ಬೆಂಗಳೂರಲ್ಲೇ ಓದಿಸ್ತಾ ಇದ್ವಿ ನಾವು. ಮತ್ತೇನೇನು ಹೆಸರು ಅದು? ಇಲ್ಲ, ಏನೇ ಆಗಿದೆ ಅಂದರೆ ನೋಡಿ, ನೀವು ಆಗ್ಲಿಂದ ಹೇಳ್ತಾ ಇದ್ರೆ ತುಂಬ ಸ್ಥಿತಿವಂತರು ಅಂತ ಹೇಳಿ, ಪೆಟ್ರೋಲ್ ಬಂಕ್ ಇತ್ತು, ಟ್ರಾವೆಲ್ಸ್ ಎಲ್ಲ ಇತ್ತು, ಎಲ್ಲವೂ ಇದ್ದುಕೊಂಡು ಕೂಡ ಪ್ರಾಬ್ಲಮ್ ಇಲ್ಲ ಸರ್, ಹುಡ್ದಾಗಿದೆ, ನಮಗೇನು ಪ್ರಾಬ್ಲಮ್ ಇಲ್ಲ. ಹಾಗಾದ್ರೆ ಅವ್ರಿಗೆ ಯಾಕೆ ಅನಿಸ್ತಾ ಇತ್ತು ಅಂದರೆ ಈಸಿಯಾಗಿ ಇರ್ಬೋದಿತ್ತಲ್ಲ, ಲೈಫ್ ಲೀಡ್ ಮಾಡ್ಬೋದಿತ್ತು, ಅವ್ರು ಕೆಲಸ ಮಾಡಲೇಬೇಕಿತ್ತು ಅಂತ ಏನು ಇರಲಿಲ್ವಲ್ಲ ಅಂತ. ಅಂದರೆ ಅವಳು ಪ್ಯಾಷನ್ನು ನಾನು ಹೋಗಲೇಬೇಕು ಅಂತ ಹೇಳ್ಬಿಟ್ಟು ಅವಳೇನೋ ಆ ಫೀಲ್ಡ್ ಚೂಸ್ ಮಾಡ್ಕೊಂಡ್ಲು. ಚೂಸ್ ಮಾಡ್ಕೊಂಡ್ಮೇಲೆ ಎಲ್ಲ ಚೆನ್ನಾಗೇ ಇತ್ತು ಅದು. ಎಷ್ಟೇ ಚೆನ್ನಾಗಿದ್ರು ಕೂಡ ಒಂದಿಷ್ಟು ಕಸವಿಸಿ ಆಗೋದು, ಅಂದರೆ ಕೆಲಸ ಶುರುವಾದ್ಮೇಲೆ ಏನಾದರೂ ಕಸವಿಸಿ ಆಗೋದು, ಗಲಾಟೆ ಆಗೋದು, ಒಂದಿಷ್ಟು ಸಾಮಾನ್ಯ ಗಲಾಟೆ ಇದ್ದೇ ಇರುತ್ತೆ. ಅಂದರೆ ಒಂದು ದೊಡ್ಡ ಗಲಾಟೆ ಆಗಿದ್ದು, ಮನಸ್ತಾಪ ಶುರುವಾಗಿತ್ತು ಅಂದರೆ ಯಾವ ವಿಚಾರಕ್ಕಿಂತ ಮನಸ್ತಾಪ ಯಾವಾಗ ಸ್ಟಾರ್ಟ್ ಆಯಿತು ಅಂತ ಹೇಳಿದರೆ, ಅವಳು ಈಗ ನಾವು ಬೇರೆ ಬಾಡಿಗೆ ಮನೆ ಮೂವ್ ಆದ್ವಿ. ನಮ್ಮ ತಂದೆ ತಾಯಿ ಬಿಟ್ಬಿಟ್ಟು ಬೇರೆ ಬಾಡಿಗೆ ಮನೆ ಮೂವ್ ಆದ್ವಿ. ಆಮೇಲೆ ಅವಳು ಏನಮ್ಮ ಸ್ಟಾರ್ಟ್ ಮಾಡಿದ್ಲು ಅಂತ ಹೇಳಿದ್ರೆ, ನಂಗೆ ಅದು ಸ್ವಂತ ಮನೆಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ಲು. ಅದು 2016 ಅದು ನಂಗೆ ಬೇಕೇ ಬೇಕು, ಸ್ವಂತ ಮನೆ ಬೇಕು ಅಂತ ಹೇಳ್ಬಿಟ್ಟು ಇದು ಮಾಡಿದ್ಲು. ನಾನೀಗ ನಮ್ಮ ತಂದೆ ತಾಯಿ ಬಿಟ್ಬಿಟ್ಟು ಈಗ ಒಂದು ಸೆಟಪ್ ಮಾಡಿದ್ದೆ, ಒಂದು ಸ್ಟಾರ್ಟಿಂಗ್ ಫ್ರಮ್ ದ ಸ್ಕ್ರ್ಯಾಚ್. ಏನೊಂದು ಮನೆಗೆ ಬೇಕು ಅದೆಲ್ಲ ಸೆಟಪ್ ಮಾಡಿದ್ದೆ. ಸ್ವಲ್ಪ ಈಗ ಮನೆ ಈಗ ಇಮಿಡಿಯೇಟಾಗಿ ಮೂವ್ ಆಗಬೇಕು ಅಂತ ಹೇಳಿದ್ರೆ ಅದು ಅಮೌಂಟ್ ಎಲ್ಲ ಸ್ವಲ್ಪ ಅರೇಂಜ್ ಮಾಡಿಬಿಟ್ಟು ಸೆಟಪ್ ಮಾಡೋದಕ್ಕೆಲ್ಲ ಅದು ಆಗಿತ್ತು. ಪ್ಲಸ್ ಸಾಲ ಎಲ್ಲ ಮಾಡ್ಬಿಟ್ಟು ಮಾಡಿದ್ದೆ. ಅದಾದ್ಮೇಲೆ ಸಾಲ ಎಲ್ಲ ತೀರಿಸ್ಕೊಂಡ್ಬಿಟ್ಟು ಆರಾಮಾಗಿದ್ವಿ. ಆಮೇಲೆ ಸ್ವಂತ ಮನೆಗೆ ಮೂವ್ ಆಗಬೇಕು ಅಂತ ಹೇಳಿದ್ಲು. ಆಮೇಲೆ ಅಪಾರ್ಟ್ಮೆಂಟ್ ತಗೊಂಡ್ವಿ. ಅವಾಗಿಂದ ಸ್ವಲ್ಪ ಇದು ಸ್ಟಾರ್ಟ್ ಆಯ್ತು ನಂದು ಅವ್ರದ್ದು. ನಂಗೆ ಸ್ವಲ್ಪ ಕೆಲಸನೂ ನನಗೇನು ಇರಲಿಲ್ಲ. ಮತ್ತು ಒಂದು 3-4 ಬಿಸ್ನೆಸ್ ಲಾಸ್ ಆಯಿತು. ಪ್ಲಸ್ ಆಮೇಲೆ ಇದು ಮನೆ ಮಾಡ್ಕೊಂಡು ಸಾಲಗಳು, ಪ್ಲಸ್ ಅದೆಲ್ಲ ಒಂಥರ ತಲೆಮೆ ಬಂದ್ಬಿಡ್ತಿಲ್ಲ ನನಗೆ. 2016 ನನಗೆ ಅದು ಏನೇ ಮಾಡಿದ್ರು, ಅದು ಈಗ ಒಂದು 3-4 ಬಿಸ್ನೆಸ್ ಮಾಡಿದ್ರು ಸ್ವಲ್ಪ ಎಲ್ಲ ಫುಲ್ ಲಾಸ್ ಆಯಿತು.
ಆಮೇಲೆ ಇದು ಅಪಾರ್ಟ್ಮೆಂಟ್ ಮಾಡ್ಕೊಂಡಿರೋದು ಅದ್ರದ್ದು ಸಾಲ ಪ್ಲಸ್ ಆಮೇಲೆ ಎಲ್ಲ ಒಂಥರ ಅದು ಮ್ಯಾನೇಜ್ ಮಾಡೋಕೆ ಆಗ್ತಾ ಇರಲಿಲ್ಲ ನನಗೆ. ಆಮೇಲೆ ಅದು ಸ್ವಲ್ಪ ದಿವಸ ಕಟ್ಟಿದ್ವಿ, EMI ಎಲ್ಲ ಕಟ್ಕೊಂಡು ಒಂದು ವರ್ಷ ಆದಮೇಲೆ ಅದು ಆಕ್ಷನ್ಗೂ ಬಂತದು. ಒಂದು 3-4 ಟೈಮ್ ಅದು ಅಪಾರ್ಟ್ಮೆಂಟ್ ಆಕ್ಷನ್ಗೂ ಬಂತು. ನಾನು ಇದು ಮಾಡಿರೋದು ಉಳಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಅದನ್ನು ಬ್ಯಾಂಕಿಗೆಲ್ಲ ಮಾತಾಡಿ ಸ್ವಲ್ಪ ಅದನ್ನು ಇನ್ ಬಿಟ್ವೀನ್ ಅಮೌಂಟ್ ಕಟ್ಕೊಂಡು ಸ್ವಲ್ಪ ಟೈಮ್ ಕೇಳ್ಕೊಂಡು ಅದನ್ನು ಉಳಿಸ್ಕೊಂಡೆ ಅಪಾರ್ಟ್ಮೆಂಟ್ನ. ಆಮೇಲೆ ಇನ್ ಬಿಟ್ವೀನ್ ಸ್ವಲ್ಪ ಅದೇ ಕಟ್ತಾ ಇದ್ವಿ ಎಲ್ಲ, ಸ್ವಲ್ಪ ಅದು ನನ್ನ ಮೇಲೆ ಲೋನ್ ಇತ್ತು ಅದೆಲ್ಲ. ಅಪಾರ್ಟ್ಮೆಂಟ್ ನನ್ನ ಸಲ ಇತ್ತು, ನನ್ನ ಮೇಲೆ ಲೋನ್ಸ್ ಎಲ್ಲ ಇತ್ತದು. ಅದೇ ಈಗ ಸ್ವಲ್ಪ ಒಂದು 3-4 ಬಿಸ್ನೆಸ್ ಲಾಸ್ ಆಗಿರೋದ್ರಿಂದ ನನಗೆ ಸ್ವಲ್ಪ ಕರೆಕ್ಟಾಗಿ ಕಟ್ಟಕ್ಕೆ ಆಗ್ತಾ ಇರಲಿಲ್ಲ. ಆಮೇಲೆ ಅದು ಫಸ್ಟ್ ಕೋಆಪರೇಟಿವ್ ಬ್ಯಾಂಕಲ್ಲಿ ನಾವು ಲೋನ್ ಮಾಡಿಸಿದ್ದದು. ಆಮೇಲಿಂದ ಅದು ಬ್ಯಾಂಕ್ ಅವರು ಯಾರೊಬ್ಬರು ನನಗೆ ಪರಿಚಯ ಇರೋರು ಅವ್ರು ನಮಗೆ ನ್ಯಾಷನಲೈಸ್ ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡಿಕೊಟ್ರು ಅದು ಅಪಾರ್ಟ್ಮೆಂಟ್. ಅವಾಗಿಂದ ಸ್ವಲ್ಪ ರಿಸ್ಕ್ ಸ್ವಲ್ಪ ಕಮ್ಮಿ ಆಯ್ತದು, EMI ಕಮ್ಮಿ ಬರ್ತಾಯಿತ್ತು. ಅವಾಗ ನಂಗೆ ಕೆಲಸ ಬೇರೆ ಇರಲಿಲ್ಲ. ಅವಾಗ ಒಂದು 1 ಇಯರಿಂದ ಇವಳು ಕಟ್ಟಿಯಾಳಿ EMI ಎಲ್ಲ. ಅದಕ್ಕಿಂತ ಮುಂಚೆ ಏನೇನಿತ್ತಲ್ಲ ಅದು ಬ್ಯಾಂಕಿನ ಚಾರ್ಜಸ್ಸು ಪ್ಲಸ್ ಆಮೇಲೆ ಆಕ್ಷನ್ಗೆ ಹಾಕಿದ ಚಾರ್ಜಸ್ಸು ಅದೆಲ್ಲ ಹಾಕ್ಬಿಟ್ಟು ಒಂದು 45 lakhs ಲೋನ್ ಇದ್ದರೆ ನಾವು ಕಟ್ಟಿದ್ದು ಒಂದು 20 ಲಕ್ಷ ಕಟ್ಟಿದ್ದೀವಿ. ನಮಗೆ ಅದು ಜಮಾವಾಗಿದ್ದು ಮಾತ್ರ 1 ಲಕ್ಷ ಮಾತ್ರ. ಅದು ಒಂದು 18 ಲಕ್ಷ ತನಕ ಬಡ್ಡಿನೇ ಹೋಗಿದೆ ಅದು. ಆಮೇಲೆ ನ್ಯಾಷನಲೈಸ್ ಬ್ಯಾಂಕಿಗೆ ಬಂದಮೇಲೆ ಸ್ವಲ್ಪ ಓಕೆ ಎಲ್ಲ ಸರಿ ಹೋಯ್ತದು. ಆಮೇಲೆ ಅಲ್ಲಿಂದ ಸ್ವಲ್ಪ ಇವಳೇ ಕಟ್ತಾ ಇದ್ಲು ಅದನ್ನು EMI. ಆಮೇಲೆ ಅಲ್ಲಿಂದ ಇಲ್ಲ, ಇಲ್ಲೊಂದು ಪ್ರಶ್ನೆ ಬರುತ್ತೆ ನೋಡಿ. ನೀವು ಈಗಾಗಲೇ ಹೇಳ್ತಾ ಇದ್ರಿ ನೀವೆಲ್ಲ ಸ್ಥಿತಿವಂತ ಆಗಿದ್ರೂ ಕೂಡ EMI ಅಲ್ಲಿ ಮನೆ ತೆಗೆದುಕೊಳ್ಳುವಂತ ಅವಶ್ಯಕತೆ ಏನಿತ್ತು ಅಂತ ಒಂದು ಪ್ರಶ್ನೆ ಬರುತ್ತೆ. ಇದೇ ಸಂದರ್ಭದಲ್ಲಿ ನೀವು ಆರಂಭದಲ್ಲಿ ಹೇಳ್ತಾ ಇದ್ರಲ್ವಾ ಸಪ್ರೇಟ್ ಆಗಿ ಮನೆ ಮಾಡಬೇಕಿತ್ತು ಅಂತ ಹೇಳ್ಬಿಟ್ಟು, ಏನ್ ಬೇಕಿತ್ತು ಅಂತ ಹೇಳಿ, ಅಂದ್ರೆ ನಿಮ್ಮ ತಾಯಿ ಜೊತೆ ಹೊಂದಾಣಿಕೆ ಆಗ್ತಿರ್ಲಿಲ್ಲ ಅಂತ ಕಾರಣಕ್ಕಾಗಿ ಸಪ್ರೇಟ್ ಆಗಿ ಬಂದಿದ್ದ ಅಂತ ಹೇಳಿ ಅಲ್ಲಿಂದನೇ ಕಸವಿತಿ ಶುರುವಾಯ್ತಾ? ಅಂದ್ರೆ ಅವ್ರಿಬ್ರಿಗೂ ಏನೋ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗು ಏನೋ ನಂಗೆ ಒಂದು ಗೊತ್ತಿಲ್ಲ. ಅದೇನೋ ನಂಗೆ ಬೇಡ, ನಂಗೆ ಬೇರೆ ಮನೆ ಮಾಡು ಅಂತ ಹೇಳ್ಬಿಟ್ಟು ಏನೋ ಹಠ ಮಾಡಿದ್ಲು. ಅದಕ್ಕೆ ಅದನ್ನು ಮಾಡಿದೆ. ಮಾಡಿದ್ಮೇಲೆ ಈಗ ಒಂದು 2 years ನಾವು ರೆಂಟೆಡ್ ಹೌಸಲ್ಲಿ ಇದ್ವಿ. ಅದಾದ್ಮೇಲೆ ಮತ್ತೆ ನನಗೆ ಅದು ಮನೆ ಬೇಕು ನಂಗೆ ಕೊಡಿಸು ಅಂತ ಹೇಳಿದ್ದಕ್ಕೆ ಅದಕ್ಕೂ ನಾನು ನನ್ನ ಪ್ರಯತ್ನ ಮೀರಿ ಮಾಡ್ಬಿಟ್ಟು ಕೊಡಿಸಿದೆ ಅದನ್ನು. ಅಪಾರ್ಟ್ಮೆಂಟು ಮಾಡ್ಕೊಂಡ್ವಿ. ಅದು ಸ್ವಲ್ಪ ನನಗೆ ಅದು ಜಾಸ್ತಿ ಇದಾಗ್ಬಿಡುತ್ತೆ ನನಗೆ, ಕಮಿಟ್ಮೆಂಟ್ ಅದು ಸ್ವಲ್ಪ ಅದು ಜಾಸ್ತಿ ಆಯ್ತು ನನಗೆ. ಈಗ ನನಗೆ ಅದು ನಮ್ಮ ಪ್ರಾಪರ್ಟಿ ಎಲ್ಲ ಮಾಡ್ಬಿಟ್ಟು ತಗೋಬೋದಿತ್ತು, ಸ್ವಂತ ಮಾಡಬೇಕು ಅಂತ ಹೇಳ್ಬಿಟ್ಟು ನನಗೆ ಒಂದಿತ್ತು ಅದು. ಹಂಗಾಗಿ ನಾನು ನಂದೇ ಈಗ ನನ್ನ ಹೆಸರಲ್ಲೇ ಲೋನ್ ಮಾಡಿಬಿಟ್ಟು ತಗೊಂಡಿದ್ದು ಪ್ರಾಪರ್ಟಿ. ನೋಡಿ ಇನ್ನೊಂದು ಏನಾಗುತ್ತೆ ಅಂತ ಹೇಳಿದ್ರೆ ಸ್ಥಿತಿವಂತರಾಗಿದ್ರೂ ಕೂಡ ಲೋನ್ ಮಾಡುವ ಅವಶ್ಯಕತೆ ಏನಿತ್ತು ಅಂತ ಹೇಳ್ಬಿಟ್ಟು, ಅಂದ್ರೆ ನಿಮ್ಗೊಂದು ಐಡಿಯಾ ಆಯ್ತು ಅಂದ್ರೆ ನಾನು ಏನಾದ್ರು ಮಾಡಿದ್ರು ನನ್ನ ಸ್ವಂತ ಮಾಡ್ಬೇಕಂತ ನಿಮ್ಗಿತ್ತು ಅಂತ ನೀವು ಹೇಳ್ತೀರಾ? ತಂದೆ ತಾಯಿ ಪ್ರಾಪರ್ಟಿ ಇತ್ತು, ಈಗ ಮಾರ್ಬಿಟ್ಟು ನಾನು ತಗೋಬೋದಿತ್ತು. ಅದು ನನಗೆ ಇಷ್ಟ ಇರಲಿಲ್ಲ ನನಗೆ. ಈಗ ನಾನೇನು ದುಡಿತಾ ಇದ್ದೀನಿ ಮತ್ತು ಅವ್ರಿಗೇನು ಕೇಳೋದು ಅಂತ ಹೇಳ್ಬಿಟ್ಟು ನಾನು ನನ್ನ ದುಡ್ಡು ಮೇಲೆ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಪ್ರಾಪರ್ಟಿ ಮಾಡ್ಕೊಂಡಿದ್ದು. ಸರ್, ಈಗ ಮತ್ತೆ ಇನ್ನೊಂದೇನಂತ ಅಂದ್ರೆ ನೀವು ಹೇಳ್ತಾ ಇದ್ರಿ ಕೆಲಸಕ್ಕೆ ಹೋಗೋದಕ್ಕೆಲ್ಲ ನಾನು ಸಪೋರ್ಟ್ ಮಾಡಿದ್ದೆ, ಮತ್ತೆ ನಾನು ಕರ್ಕೊಂಡು ಹೋಗೋದು ಕರ್ಕೊಂಡು ಬರೋದೆಲ್ಲ ಕೂಡ ಮಾಡ್ತಾ ಇದ್ದೆ ಅಂತ ಹೇಳಿದ್ರಿ. ಆದ್ರೆ ಅವ್ರ ಒಂದು ಆರೋಪ ಏನ್ ಮಾಡಿದ್ದಾರೆ ಅಂತ ಅಂದ್ರೆ, ಈಗ ನನಗೆ ಮಧ್ಯರಾತ್ರಿ ಅಥವಾ ಲೇಟ್ ಆಗ್ತಾ ಇತ್ತು, ಸೆಕೆಂಡ್ ಶಿಫ್ಟ್ ಎಲ್ಲ ಇರ್ತಾ ಇತ್ತು, ಆ ಟೈಮಲ್ಲಿ ನಾನು ಮನೆಗೆ ಬಂದಾಗ ಮನೆ ಬಾಗ್ಲು ಓಪನ್ ಮಾಡ್ತಾ ಇರ್ಲಿಲ್ಲ, ಡೋರ್ ಹತ್ರ ಮಲ್ಕೊಂಡಿದ್ದೀನಿ. ಇಷ್ಟೊಂದು ಕ್ರೂರತ್ವ ಅನ್ನೋದಕ್ಕಿಂತ ನೀವು ಮಾಡಿದ್ದ ಇಲ್ವಾ ನಮ್ಗೆ ಗೊತ್ತಿಲ್ಲ. ನಾವು ಒನ್ ಸೈಡ್ ಸ್ಟೋರಿ ಅಂತೂ ನಾವು ಕೇಳಿದೀವಿ. ಸೊ ಹಾಗಾಗಿ ಏನಾಗಿತ್ತು ಅಂತ? ಮೇಡಮ್, ಅದು ನೈಟ್ ಶಿಫ್ಟು ಅಂತಲ್ಲ. ಈಗ ನಾನು ಅವಳಿಗೆ ಆಲ್ಮೋಸ್ಟ್ ಈಗ ನಾವು ಈಗ ರಿಯಾಲಿಟಿ ಶೋಸ್ಗೆಲ್ಲ ಹೋಗಿದ್ಲು ಅವಳು. ಪಿಕಪ್ ಡ್ರಾಪು ನಾನೇ ಮಾಡಿದ್ದೀನಿ. ಈಗ ಒಂದು 3 months ಶೋ ಇದ್ದರೆ ಎವ್ರಿ ಡೇ ಅದು ನಮ್ಮ ಮನೆಯಿಂದ ಒಂದು ಆಲ್ಮೋಸ್ಟ್ ಒಂದು 20 kilometers ಇತ್ತದು. ಅದು ಯಾವುದೋ ಒಂದು ಸ್ಟುಡಿಯೋ, ಅಲ್ಲಿ ನಾನು ಪಿಕಪ್ ಡ್ರಾಪ್ ಎವ್ರಿ ಡೇ ಮಾಡ್ತಾಯಿದ್ದೆ. ಈಗ ನ್ಯೂಸ್ ಚಾನಲಲ್ಲಿ ಈಗ ಶಿಫ್ಟು ಅಂತ ಹೇಳಿದಾಗ ಆ ಕಡೆಯಿಂದ ನೈಟ್ ಶಿಫ್ಟ್ ಇದ್ದಾಗ ಕ್ಯಾಬ್ ಕೊಡ್ತಾರೆ. ಈಗ ಒಂದು ಫೀಮೇಲ್ ಆ್ಯಂಕರ್ ಅಂತ ಹೇಳಿದ್ರೆ ಆ ಕಡೆಯಿಂದ ನೈಟ್ ಶಿಫ್ಟ್ ಇದ್ದರೆ ಎಲ್ಲ ಚಾನಲ್ಸರು ಕೊಡ್ತಾರೆ ಯೂಶ್ವಲಾಗಿ. ಈಗ ಅದು ಡ್ರಾಪ್ ಪಿಕಪ್ ಮಾಡೋ ಅವಶ್ಯಕತೆ ಇರಲ್ಲ. ಈಗ ಹೋಗ್ಬೇಕಾದ್ರೆ ಇವಳು ಅದು ಬೈಕಲ್ಲಿ ಹೋಗ್ತಾ ಇದ್ಲು, ಇಲ್ಲ ಕ್ಯಾಬ್ ಮಾಡಿ ಕಳಿಸಿದೆ. ನಾನು ಇವತ್ತಿನವರೆಗೂ ಅವಳಿಗೆ ನಾನು ಒಂದು ದಿವಸನೂ ಬಸ್ಸಲ್ಲಿ ಅಡಾಡಿಸಿಲ್ಲ. ನಾನು ಕ್ಯಾಬ್ ಮಾಡೇ ಕಳಿಸ್ತಾ ಇದ್ದೆ. ಮತ್ತು ಇದು ಬಸ್ಸಲ್ಲಿ ಹೋಗಲೇಬೇಡ ಅಂತ ಹೇಳ್ಬಿಟ್ಟು ಅವಳಿಗೆ ನಾನು ಕ್ಯಾಬಲ್ಲೇ ಕಳಿಸ್ತಾ ಇದ್ದೆ, ಆಟೋಲ್ಲೇ ಕಳಿಸ್ತಾ ಇದ್ದೆ. ಹಂಗೆ ಇಲ್ಲ ನಾನು ಟೈಮ್ ಇದೆ ನಂಗೆ ಡ್ರಾಪ್ ಮಾಡ್ತಾ ಇದ್ದೆ ಹಂಗೆ. ಮತ್ತೆ ಈಗ ಇನ್ನೊಂದು ಕುಡಿದು ಗಲಾಟೆ ಮಾಡ್ತಿದ್ರಿ ಅಂತ ಕೂಡ ಹೇಳಿದ್ದಾರೆ. ಯಾಕೆಂದ್ರೆ ಅದು ಮುಖ್ಯವಾಗಿ ಎಷ್ಟೋ ಬಾರಿ ಹೇಳಿದ್ದಾರೆ ಅವ್ರು, ಎಷ್ಟೋ ಯೂಟ್ಯೂಬ್ ಚಾನಲ್ಸ್ಗೆ, ಲೋಕಲ್ ಚಾನಲ್ಸ್ಗೆಲ್ಲ ಹೇಳಿದ್ದಾರೆ, ಕುಡಿದು ಬಂದು ಗಲಾಟೆ ಮಾಡ್ತಾ ಇದ್ರು, ನಂಗೆ ಹಿಂಸೆ ತಡ್ಕೊಳ್ಳೋದಕ್ಕೆ ಆಗ್ತಾ ಇರ್ಲಿಲ್ಲ ಅಂತ. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ ನೀವು? ಅದ್ರ ಬಗ್ಗೆ ಈಗ ನೀವು ನಿಮ್ಮ ಮದುವೆ ಆಗಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಮೇಡಮ್ ಅದು. ಹೇಳಿ. ಈಗ ನೀವು ಈಗ ಗಂಡನ್ ಬಿಟ್ಟು ಬೇರೆ ಇನ್ನೊಬ್ಬ ವ್ಯಕ್ತಿ ಹತ್ರ ನೀವು ಕಮ್ಯುನಿಕೇಶನಲ್ಲಿ ಇದ್ದಾಗ ಅದು ಯಾರು ಸಹಿಸ್ಕೊಂತಾರೆ? ಯಾರು ಸಹಿಸ್ಕೊಳ್ಳೋದಿಲ್ಲ. ನಾನು ಡೀಟೇಲ್ ನನಗೆ ಹೇಳಕ್ಕೆ ನನಗೆ ಇಷ್ಟ ಇಲ್ಲ. ಈಗ ಅವಳು ಈಗ ಕೆಲಮಟ್ಟಕ್ಕೆ ಇಳಿದ್ಬಿಟ್ಟು ಮಾಡ್ತಾಳೆ ಅಂತ ಹೇಳಿದ್ರೆ
ಅದನ್ನ ಮಾತಾಡೋಕೆ ನನಗೆ ಇಷ್ಟ ಇಲ್ಲ. ಅವಳೊಬ್ಳು ಹೆಣ್ಣು, ಅದು ರೆಸ್ಪೆಕ್ಟ್ ಕೊಡ್ತೀನಿ ಅಷ್ಟೇ. ಈಗ ಅವಳು ಏನೇನೋ ಸ್ಟೇಟ್ಮೆಂಟ್ ಕೊಡ್ಬೋದು, ಅದು ಫ್ಯಾಕ್ಟ್ಸ್ ಅಲ್ಲ ಅದು. ಈಗ ನನಗೆ ಈಗ ಬೇರೆ ಒಬ್ಬ ವ್ಯಕ್ತಿ ಜೊತೆ ಮಾತಾಡ್ತಿರ್ಬೇಕಾದ್ರೆ ನಾನು ನೋಡ್ಕೊಂಡು ಸುಮ್ಮನೆ ಇರೋಕ್ಕಾಗಲ್ಲ. ಹಂಗಾಗಿ ಅವಳಿಗೆ ನಾನು ಕುಡಿದ್ಬಿಟ್ಟು ಹೊಡೆದಿದ್ದೀನಿ, ಪ್ಲಸ್ ಹೊಡೆದಿಲ್ಲ ಅಂತೇನಿಲ್ಲ. ಅಂದ್ರೆ ಮಾತಾಡಿದ್ ಒಂದೇ ಕಾರಣಕ್ಕೆ ಹೊಡೆದಿದ್ದೀರಾ ಅಂತ? ಮಾತಾಡೋದಾಗ್ಲಿ ಮತ್ತು ಇನ್ನೊಂದು ಪರ್ಸ್ನಲ್ ಇದು ಫೋಟೋಸ್ ಶೇರ್ ಮಾಡೋದಾಗ್ಲಿ ಅದು ಯಾರು ಸಹಿಸ್ಕೊಂತಾರೆ? ಅಲ್ಲ ಈಗ ನೋಡಿ ಸರ್, ಮೊದಲನೇದಾಗಿ ಆರಂಭದಲ್ಲಿ ಎಲ್ಲವೂ ಕೂಡ ಚೆನ್ನಾಗಿತ್ತು ಅಂತ ನೀವು ಅದು ನಾನು ಬೇರೆಯವ್ರು ಹೇಳ್ಬಿಟ್ಟು ನಾನು ಕೇಳ್ಬಿಟ್ಟು ನಾನು ನೋಡೋದಲ್ಲ. ನನ್ನ ಮುಂದೆನೆ ಮಾಡಿದಾಗ ನಾನು ಮಾಡಿರೋದು ಕೆಲಸ ಅದು. ಅಲ್ಲ ಒಂದು ನೀವು ಹೊಡೆದಿದ್ದೀರಾ? ಹೊಡೆದಿದ್ದೀನಿ, ಕುಡಿದಿದ್ದೀನಿ. ಈಗ ನನಗೀಗ ಸಾಲ, ನನಗೀಗ ಒಬ್ಬ ಮನುಷ್ಯನಿಗೆ ಇನ್ಕಮ್ಮೇ ಇಲ್ಲ, 1.5 ಕೋಟಿ ರೂಪಾಯಿ ಸಾಲ ಇದೆ ಅಂತ ಹೇಳಿದ್ರೆ ಫ್ರಸ್ಟ್ರೇಷನ್ ಆಗುತ್ತೋ ಆಗಲ್ವೋ? ಆಗುತ್ತೆ. ಪ್ಲಸ್ ಮನೇಲಿ ನೆಮ್ಮದಿಲ್ಲ ಅಂದಾಗ ಏನು ಮಾಡ್ತಾನೆ ಮನುಷ್ಯ? ಕುಡ್ದಿದ್ದೀನಿ, ಇಲ್ಲ ಅಂತಲ್ಲ. ಸರ್ ಈಗ ಇಷ್ಟು ವರ್ಷ ನೀವು ನಾನು ಕುಡಿಯಲ್ಲ, ನಾನು ಸಾಚ ಅಂತ ಹೇಳ್ತಾ ಇಲ್ಲ ಮೇಡಮ್. ಕುಡ್ದಿದ್ದೀನಿ, ಹೊಡೆದಿದ್ದೀನಿ. ಹೊಡೆದಿರೋಕೆ ಒಂದು ರೀಸನ್ ಬೇಕಲ್ವಾ? ಈಗ ಗಂಡ ಆದವನು ಗಂಡ ಹೆಂಡತಿ ಅಂತ ಈಗ ಇದ್ರೆ ಓಕೆ, ಅದು ಬಿಟ್ಬಿಟ್ಟು ಈಗ ಗಂಡನಕಿನ್ನ ಬೇರೆಯವ್ನಿಗೆ ಇನ್ನೊಬ್ಬ ಪ್ರಿಯಾರಿಟಿ ಕೊಟ್ಟಾಗ ಒಂದು ಹೆಣ್ಣು, ಅವಾಗ ಸೈಕ್ ಆಗೇ ಆಗುತ್ತೆ ಯಾರಿಗೇ ಆಗಲಿ. ಸರ್ 2011ರಲ್ಲಿ ಮದುವೆ ಆಗಿದ್ದು ಅಂತ ಹೇಳಿದ್ರಿ. ಅಷ್ಟು ವರ್ಷದಿಂದ ಈ ಡಿವೋರ್ಸ್ ಅನ್ನೋ ವಿಚಾರನೇ ಬಂದಿರಲಿಲ್ಲ. ಅದು ಎಲ್ಲರಿಗೂ ಕೂಡ ವೈಯಕ್ತಿಕ ವಿಚಾರ, ಅದು ಡಿವೋರ್ಸ್ ತಗೊಳ್ಳೋದು ಬಿಡೋದು ಅವರಿಗೆ ಬಿಟ್ಟಿಂತ ವಿಚಾರ. ಆದ್ರೆ ಈಗ ಯಾಕೆ ಪ್ರಸ್ತಾಪ ಮಾಡ್ತಿದೀವಿ ಅಂತಂದ್ರೆ, ಡಿವೋರ್ಸ್ ಅಂತ ಯಾಕೆ ಹೋಯ್ತು? ಅಷ್ಟು ಚೆನ್ನಾಗಿ ನೀವಿಬ್ರು ಕೂಡ ಜೀವನ ಮಾಡ್ತಾ ಇದ್ರಿ, ಆ ಮಧ್ಯದಲ್ಲಿ ಏನೂ ಕೂಡ ಪ್ರಾಬ್ಲಮ್ ಆಗಿರ್ಲಿಲ್ಲ, ಅವ್ರಿಗೆ ಎಜುಕೇಶನ್ ಕೂಡ ನೀವೇ ಕೊಡ್ಸಿದ್ರಿ, ಕೆಲ್ಸಕ್ಕೆ ಕರ್ಕೊಂಡು ಹೋಗ್ತಾ ಇದ್ದು ನೀವೇ, ಕೆಲ್ಸಕ್ಕೆ ಸೇರಿಸಿದ್ದು ನೀವು, ಇಷ್ಟೆಲ್ಲ ಆದ್ಮೇಲೆ ಡಿವೋರ್ಸ್ ವರ್ಗೂ ಯಾಕೆ ಹೋಯ್ತು? ಡಿವೋರ್ಸ್ ಮೇಲೆ ಅದೇ ಮೇಡಮ್, ಈಗ ನನ್ನ ಇನ್ಕಮ್ ಚೆನ್ನಾಗಿದ್ದಾಗ ಅವಳು ಚೆನ್ನಾಗೇ ಇದ್ಲು. ಈಗ ನಂದು ಯಾವಾಗ ಇದು ಸಾಲಗಳು ಜಾಸ್ತಿ ಆಯಿತು, ಪ್ಲಸ್ ಆಮೇಲೆ ನಂದು ಬಿಸ್ನೆಸ್ಸು ನನ್ನ ಕೈ ಹಿಡಿಯಿಲ್ಲ, ಪ್ಲಸ್ ಮತ್ತು ಆಮೇಲೆ ಈಗ ಮಾಡಿರೋ ಬಿಸ್ನೆಸ್ಸು ಲಾಸ್ ಆಗ್ತಾಯಿತ್ತು, ಆವಾಗ ಸ್ವಲ್ಪ ಅವಳು ಮೇ ಬಿ ಡೈವರ್ಟ್ ಆದ್ಲೇನೋ ಗೊತ್ತಿಲ್ಲ ನನಗೆ. ಸರ್ ಈಗ ನೀವು ಇಷ್ಟು ವರ್ಷ ಅನ್ಯೂನ್ಯವಾಗಿ ಸಂಸಾರ ಮಾಡಿದ್ದೀರಾ. ಆ ಟೈಮಲ್ಲಿ ಈಗ ಗಂಡ ಹೆಂಡತಿ ಅಂತಂದಾಗ ಜಗಳ ಆಗೋದು ಕಾಮನ್. ಯಾವ ಗಂಡ ಹೆಂಡತಿ ಕೂಡ ಜಗಳ ಆಡದೆ ಮನೇಲಿ ಇರೋದಕ್ಕೆ ಸಾಧ್ಯ ಆಗಲ್ಲ. ಸರ್ ಈಗ ನೀವು ಜಗಳ ಆಡಿದ್ರಿ ಅಥವಾ ಏನೇನೋ ಪ್ರಾಬ್ಲಮ್ ಆಯ್ತು, ಎಲ್ಲವೂ ಓಕೆ. ಡಿವೋರ್ಸ್ ಅಂತ ಯಾರು ಮೊದಲಿಗೆ ಪ್ರಸ್ತಾಪ ಮಾಡಿದ್ರಿ? ಡಿವೋರ್ಸ್ ಅಂತ ತಗೋಬೇಕು ಅಂತ ಯಾರು ಡಿಸೈಡ್ ಮಾಡಿದ್ದು? ಯಾವ ಕಾರಣಕ್ಕೆ ತಗೊಂಡ್ರಿ ಡಿವೋರ್ಸ್ ಅಂತ? ನಮ್ಮ ಫೈನಾನ್ಷಿಯಲಿ ವೀಕ್ ಆಗಿಬಿಟ್ಟಿದ್ದೆ, ಪ್ಲಸ್ ಆಮೇಲೆ ನಂದು ಒಂದು 3-4 ಬಿಸ್ನೆಸ್ ಸ್ವಲ್ಪ ಲಾಸ್ ಆಯಿತು. ಏನೇ ಮಾಡಿದ್ರು ಪ್ರಯತ್ನ ಪಟ್ರು ಅದು ಸ್ವಲ್ಪ ಎಲ್ಲ 3-4 ಬಿಸ್ನೆಸ್ ಹಂಗೆ ಬ್ಯಾಕ್ ಟು ಬ್ಯಾಕ್ ಅದು ಲಾಸ್ ಆಗ್ತಾ ಬಂತು. ಪ್ಲಸ್ ಫೈನಾನ್ಷಿಯಲಿ ನಾನು ಸ್ಟೇಬಲ್ ಇರಲಿಲ್ಲ ಅವಾಗ. ಆಮೇಲೆ ಏನಾಯಿತು ಅಂತ ಹೇಳಿದ್ರೆ ಸ್ವಲ್ಪ ಇನ್ ಬಿಟ್ವೀನ್ ನಂದು ಏನೋ ಸ್ವಲ್ಪ ತಪ್ಪಿತ್ತು. ಅದನ್ನು ಇವಳಿಗೂ ಗೊತ್ತದು, ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಅದನ್ನು ಇವಳಿಗೂ ಕೇಳಿದ್ದೀನಿ, ಸಾರಿನೂ ಕೇಳಿದ್ದೀನಿ. ಪ್ಲಸ್ ಆಮೇಲೆ ಅದು ನಾನು ಮಾಡಿರೋ ತಪ್ಪನ್ನು ಒಪ್ಕೊಂಡಿದ್ದೀನಿ. ನನಗೆ ಇಂಥ ತಪ್ಪು ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಒಪ್ಕೊಂಡು ಇದ್ದೀನಿ. ಅದನ್ನು ಅವಳು ಕ್ಷಮಿಸ್ಲಿಲ್ಲ. ಅವಳು ಅದೇನಾಯಿತು ಅಂತ ಹೇಳಿದ್ರೆ ಮತ್ತೆ ಆಮೇಲೆ ಅದು ಡಿವೋರ್ಸ್ ಲೆವೆಲ್ಗೆ ಅದು ಇನ್ನೂ ಹೋಗಿರಲಿಲ್ಲ. ಅದು ಆಮೇಲೆ ಅವಳು ಒಂದು 3-4 ಡೇಸು ಮನೆಗೆ ಬಂದಿರಲಿಲ್ಲ. ಅವಳು ಮಗ ಮತ್ತು ಅವಳಿಬ್ಬರು ಬಂದಿರಲಿಲ್ಲ. ನೀನಿದ್ರೆ ನಾನು ಮನೇಲೇ ಬರೋಲ್ಲ, ನೀನು ಮನೆ ಬಿಟ್ಟು ಹೋದರೆ ನಾನು ಬರ್ತೀನಿ ನಾನು, ಹಂಗೆ ಅಂತ ಹೇಳ್ಬಿಟ್ಟು ಸಡನ್ನಾಗಿ ಹಂಗೆ ಹೇಳಿದ್ಲು. ಅದಕ್ಕೆ ನನಗೆ ಸ್ವಲ್ಪ ಅದು ನನಗೇನೋ ಈಗ ಹೆಣ್ಮಕ್ಳು ಪ್ಲಸ್ ಆಮೇಲೆ ಅದು ಮಗ ಹೊರಗಡೆ ನನಗೆ ಇಷ್ಟ ಆಗಲಿಲ್ಲ. ಸರಿ ಆಯ್ತು, ನಾನೇ ಹೋಗ್ತೀನಿ, ನೀವು ಬಂದಿರು ಅಂತ ಹೇಳ್ಬಿಟ್ಟು ಆವಾಗ ನಾನು ಬಟ್ಟೆ ಅಷ್ಟೇ ತಗೊಂಡು ಇನ್ನು ಮಿಕ್ಕಿದೆಲ್ಲ ಅಲ್ಲೇ ಬಿಟ್ಬಿಟ್ಟು ಹಂಗೆ ಬಂದೆ. ಆಮೇಲಿಂದ ಅವಳು ನನಗೆ ಕಮ್ಯುನಿಕೇಟ್ ಮಾಡಲಿಲ್ಲ. ಪ್ಲಸ್ ಆಮೇಲೆ ಅದೇನೋ ನಾನು ಸುಮಾರು 1.5 years ವೆಯ್ಟ್ ಮಾಡಿದೆ. ಇವಾಗ ಸರಿ ಹೋಗ್ಬೋದು, ಅವಾಗ ಸರಿ ಹೋಗ್ಬೋದು ಅಂತ ಹೇಳ್ಬಿಟ್ಟು ಮತ್ತು ಸುಮಾರು ನನ್ನ ಮ್ಯೂಚುವಲ್ ಫ್ರೆಂಡ್ಸು ಅವರೆಲ್ಲ ಮಾತಾಡಿದ್ರು, ಅದು ಮಗ ಇದನ್ನೆಲ್ಲ ಕಾಂಪ್ರಮೈಸ್ ಆಗಿ ಅಂತ ಹೇಳ್ಬಿಟ್ಟು. ಅದಕ್ಕೂ ಅವಳೇನೂ ಬಗ್ಲಿಲ್ಲ. ಮತ್ತು ಆಮೇಲೆ ದೊಡ್ಡವರು ಮಾತಾಡಿದ್ರು, ನನಗೂ ಮಾತಾಡಿದ್ರು ಕರೆಸ್ಬಿಟ್ಟು, ಮತ್ತು ಅವಳಿಗೂ ಕರೆಸ್ಬಿಟ್ಟು ಮಾತಾಡಿದ್ರು. ಅದಕ್ಕೂ ಅವಳೇನು ಒಪ್ಪಿಗೆ ಕೊಡಲಿಲ್ಲ. ಅವಳದ್ದು ಏನು ಇಂಟೆನ್ಷನ್ ಇತ್ತು ಅಂತ ಹೇಳಿದ್ರೆ ಜಸ್ಟ್ ನಂಗೆ ಅಪಾರ್ಟ್ಮೆಂಟ್ ಬೇಕು ಅಷ್ಟೇ. ಮತ್ತು ಆಮೇಲೆ ವಾಪಸ್ ನಾವು ಹೊಂದಾಡ್ಕೊಂಡು ಹೋಗೋಣ ಅಂದ್ಕೊಂಡ್ಬಿಟ್ಟು ಅವಳಿಗೇನು ಇರಲಿಲ್ಲ, ಅವಳದು ಆ ಮೈಂಡ್ಸೆಟ್ ಇರಲಿಲ್ಲ ಅವಳಿಗೆ. ಅದಕ್ಕೋಸ್ಕರ ನಾನು ಮತ್ತೆ ಆಮೇಲೆ ಒಂದು 2 years ತನಕ ವೆಯ್ಟ್ ಮಾಡಿದೆ. ನಾನು 22 ನಾನು ಆಗಸ್ಟಲ್ಲಿ ನಾನು ಮನೆ ಬಿಟ್ಟು ಬಂದಿದ್ದು. ಆಮೇಲೆ ವೆಯ್ಟ್ ಮಾಡಿದೆ, ಅದು ಆಗಲಿಲ್ಲ. ಮತ್ತು ಆಮೇಲೆ ಅವಳೇನೋ ನಂಗೆ ಅಪಾರ್ಟ್ಮೆಂಟ್ ಕೊಡು, ನನಗೆ ಡಿವೋರ್ಸ್ ಮಾಡೋಣ, ಮ್ಯೂಚುವಲ್ ಕನ್ಸೆಂಟ್ ತಗೊಂಬಿಟ್ಟು ಅಂತ ಹೇಳಿದ್ರು. ಸರಿ ಆಯ್ತು ಮಾಡ್ಕೊ, ನನಗೇನು ಅಭ್ಯಂತರ ಇಲ್ಲ ಅಂತ ಹೇಳ್ಬಿಟ್ಟು ಅವಳಿಗೆ ಅಪಾರ್ಟ್ಮೆಂಟು ಅದೇ ಮ್ಯೂಚುವಲ್ ಕನ್ಸೆಂಟಲ್ಲಿ ಮ್ಯೂಚುವಲ್ ಲಾ ಇಟ್ಬಿಟ್ಟು ನಾವಿಬ್ಬರು ಫೈಲಿಂಗ್ ಮಾಡಿದ್ವಿ. ಅದು ಲಾಸ್ಟ್ 24 ಸೆಪ್ಟೆಂಬರಲ್ಲಿ ನಮಗೆ ಅದು ಆರ್ಡರ್ಸ್ ಬಂತದು. ಓಕೆ, ಅಪಾರ್ಟ್ಮೆಂಟ್ ಟ್ರಾನ್ಸ್ಫರ್ ಎಲ್ಲ ನನ್ನ ಹೆಸರಲ್ಲಿ ಇತ್ತದು, ಅವಳ ಹೆಸರಿಗೆ ಮಾಡಿಕೊಟ್ಟ ಮೇಲೆ ಅದು 24 ನವಂಬರಲ್ಲಿ ನಮಗೆ ಆರ್ಡರ್ಸ್ ಬಂತು ಕೋರ್ಟ್ ಕಡೆಯಿಂದ.
ಅಲ್ಲ ಸರ್, ನೀವು ಆಗಲೇ ಹೇಳ್ತಾ ಇದ್ರಿ ನಾನು ತಪ್ಪು ಮಾಡಿದ್ದೀನಿ ಸರಿ, ನಾನು ಒಪ್ಕೋತಾ ಇದ್ದೀನಿ ಅಂತ. ಬಟ್ ಅದೇ ಸಂದರ್ಭದಲ್ಲಿ ಅವಳು ಕೂಡ ತಪ್ಪು ಮಾಡಿದ್ರು, ಅಂದರೆ ಅವರು ಕೂಡ ತಪ್ಪು ಮಾಡಿದ್ರು, ನಾನು ಸಹಿಸ್ಕೊಂಡಿದ್ದೀನಿ, ಕ್ಷಮಿಸಿದ್ದೀನಿ ಅಂತ. ಏನು ತಪ್ಪು ಅಂತ ಹೇಳಿ ಒಂದು ಹೇಳ್ಬೋದಾ, ಒಂದಿಷ್ಟು ಎಕ್ಸಾಂಪಲ್? ಸರ್ ಸುಮಾರು ಇದೆ ಸರ್, ಅದು ಹೇಳ್ತಾ ಹೋದರೆ ಒಂದು ದೊಡ್ಡ ಲಿಸ್ಟೇ ಇದೆ. ಅದು ನನಗೆ ಸುಮ್ಮನೆ ಈಗ ಇಶ್ಯೂ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಈಗ ನನಗೇನು ಇಶ್ಯೂ ಆಗ್ತಾ ಇರೋದು, ಈಗ ನನ್ನ ತೇಜೋವಧೆ ಮಾಡ್ತಾಳೆ, ಡೈವರ್ಸ್ ಆಗಿ ಆಲ್ಮೋಸ್ಟ್ ಈಗ 1 ಇಯರ್ ಆಗ್ತಾ ಬಂತು. ಅವಳು ಆದ್ರೂ ನನ್ನ ಹೆಸರಿಟ್ಕೊಂಡ್ಬಿಟ್ಟು ಅವಳು ಇದು ಮಾಡ್ತಾಳೆ ಅಂತ ಹೇಳ್ಬಿಟ್ಟು ನಾನು ಇದು ಮಾಡ್ತಾಯಿದ್ದೆ. ಅವಳು ಸುಮಾರು ತಪ್ಪುಗಳಿದೆ, ಅದು ಏನೇ ಇರ್ಬೋದು. ಅದು ಈಗ ಅವಳ ಬಗ್ಗೆ ಸುಮಾರು ಒಂದು 12-13 ಚಾನಲ್ಸ್ಗೆ ಯಾರೋ ಒಬ್ಬರು ಅವಳ ಬಗ್ಗೆ ಕೆಟ್ಟದಾಗೆ ಲೆಟರ್ಸ್ ಬರ್ತಿದ್ದ, ಹೈದ್ರಾಬಾದ್ ಅವನು ಯಾರೋ ಒಬ್ಬ. ಅದನ್ನು ನಾನು ಡಿಫೆಂಡ್ ಮಾಡ್ಕೊಂಡೆ. ಇವಳ ಬಗ್ಗೆ ಪೇಪರಲ್ಲೂ ಬಂದಿತ್ತು, ರವಿ ಬೆಳಗೆರೆ ಪೇಪರಲ್ಲಿ ಇವಳ ಬಗ್ಗೆ ಬಂದಿತ್ತು. ಆವಾಗಲೂ ನಾನು ಏನೂ ತಲೆ ಕೆಡಿಸ್ಕೊಂಡಿಲ್ಲ, ಇವಳಿಗೆ ಸಪೋರ್ಟ್ ಮಾಡಿದೆ. ಪ್ಲಸ್ ಆಮೇಲೆ ಸುಮಾರದು ಇವಳದು ಇಶ್ಯೂ ಇದ್ರೂ ನಾನು ಅದು ಹೋಗ್ಲಿ ಬಿಡು ಅಂತ ಹೇಳ್ಬಿಟ್ಟು ಇವಳಿಗೆ ಸಪೋರ್ಟ್ ಮಾಡಿದ್ದೀನಿ. ಈಗ ಒಂದು ತಪ್ಪು ಅವಳು ಕ್ಷಮಿಸ್ತಿಲ್ಲ, ಅವಳು ಅದನ್ನೇ ಅಡ್ವಾಂಟೇಜ್ ಮಾಡ್ಕೊಂಬಿಟ್ಟು ಇವಾಗ ನನಗೆ ನಾನೇ ಈಗ ಕೆಟ್ಟವನು ಅಂದ್ಕೊಂಬಿಟ್ಟು ಅವಳು ನನ್ನನ್ನು ಪೋರ್ಟ್ರೇ ಮಾಡ್ತಿದ್ದಾಳೆ ಆ ಥರ. ಸರ್, ಈಗ ನೀವು ಹೇಳ್ತಾ ಇದ್ರಿ ಡಿವೋರ್ಸ್ ಆಯಿತು ಅಂತೆಲ್ಲ ಹೇಳಿದ್ರಿ. ಈಗ ಅವ್ರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಕಾನೂನು ಪ್ರಕಾರ ಕೂಡ ಇದು ರೂಲ್ಸ್ ಇದೆ, ಡಿವೋರ್ಸ್ ಆಗೋಕ್ಕಿಂತ ಮುಂಚೆ ಬೇರೆ ಮದುವೆ ಆಗಬಾರ್ದು, ಡಿವೋರ್ಸ್ ಆದಮೇಲೆ ಬೇರೆ ಇನ್ನೊಂದು ಮದುವೆ ಆಗ್ಬೋದೇ ವಿನಃ ಡಿವೋರ್ಸ್ ಆಗೋಕ್ಕಿಂತ ಮುಂಚೆ ಇನ್ನೊಂದು ಮದುವೆ ಆಗಬಾರ್ದು. ಅವ್ರು ಹೇಳೋ ಪ್ರಕಾರ ನೀವು ಡಿವೋರ್ಸ್ ತಗೊಳ್ಳೋದಕ್ಕಿಂತ ಮುಂಚೆ ಇನ್ನೊಂದು ಮದುವೆ ಆಗಿದ್ದೀರಾ ಅಂತ ಕೂಡ ಅವ್ರು ಆರೋಪ ಮಾಡಿದ್ದಾರೆ. ಇದ್ರ ಜೊತೆಗೆ ಹೆಂಡತಿ ಸ್ಥಾನ ಯಾರು ತಾನೇ ಬಿಟ್ಕೊಡ್ತಾರೆ ಅಂತ ಕೂಡ ಪ್ರಶ್ನೆ ಮಾಡಿದ್ದಾರೆ. ಇದಕ್ಕೇನು ಹೇಳ್ತೀರಾ ಸರ್ ನೀವು? ಮೇಡಮ್, ಈಗ ನನಗೆ ಗಂಡನ ಸ್ಥಾನ ನನಗೆ ಸಿಕ್ಕಿಲ್ಲ. ಈಗ ಅವಳು ಬೇರೆಯವ್ರಿಗೆ ಪ್ರಿಯಾರಿಟಿ ಕೊಟ್ಟಾಗ ನನ್ನ ಸ್ಥಾನ ಎಲ್ಲೋಗ್ಬೇಕು? ಈಗ ನಾನು ಹೆಂಗೆ ಅವಳಿಗೆ ಈಗ ಅವಳ ದಸರಾ ತಪ್ಪಿಟ್ಕೊಂಡ್ಬಿಟ್ಟು ಈಗ ನನಗೆ ಅವಳಿಗೆ ಸ್ಥಾನ ಕೊಡು ಅಂತ ಹೇಳಿದ್ರೆ ನಾನು ಹೆಂಗೆ ಕೊಡೋಕ್ಕಾಗತ್ತೆ? ಈಗ ಫಸ್ಟ್ ಅವಳದು ಇಂಟೆನ್ಷನ್ ಇದ್ದಿದ್ದು ಅಪಾರ್ಟ್ಮೆಂಟ್ ಬೇಕು ನನಗೆ, ಅದೇ ಅವಳದು ಇಂಟೆನ್ಷನ್ ಇದ್ದಿದ್ದು, ಎಜೆಂಡಾ ಇದ್ದಿದ್ದು ಅದೇ. ಅದು ಬಿಟ್ಬಿಟ್ಟು ಅವಳು ನನಗೆ ಬಾ ಆಯಿತು ನೀನು ತಪ್ಪೇನೋ ಮಾಡಿದ್ಯಾ ಅಂತೇಳಿ ನನಗೆ ಎತ್ತಿಡ್ಕೊಬೋಯ್ತಲ್ಲ ಅವಳು, ನನ್ನ ಪರ ಮಾತಾಡ್ಬೋಯ್ತಲ್ಲ ಅವಳು. 4 ಜನ ಹತ್ರ ಪ್ರಚಾರ ಮಾಡೋ ಅವಶ್ಯಕತೆ ಅವಳಿಗೆ ಏನಿತ್ತು? ಈಗ ನಂದು ಅವಳದು ಈಗ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಅವಳು ಸೆಟ್ಲ್ಮೆಂಟ್ ಮಾಡ್ಕೋಬೋಯ್ತಲ್ಲ ಅದು. ಈಗ ತಪ್ಪು ಮಾಡ್ತಾರೆ ಎಲ್ಲರೂ, ಯಾರೇನು ಸಾಚ ಅಲ್ಲ. ನಾನು ತಪ್ಪು ಮಾಡಿದ್ದೀನಿ, ಒಪ್ಕೊಂಡು ಹೋಯ್ತೀನಿ. ನಾನು ಎಷ್ಟು ಜನ ಗಂಡಸರು ಒಪ್ಕೊತಾರೆ ನಾನು ತಪ್ಪು ಮಾಡಿದ್ದೀನಿ ಅಂತ? ಅದು ಬಂದಿದ್ದು ಅಷ್ಟೇ. ಅದು ಸರಿ, ಈಗ ಮದುವೆ ವಿಚಾರಕ್ಕೆ ಏನು ಹೇಳ್ತೀರಾ ಸರ್? ಡಿವೋರ್ಸ್ಗಿಂತ ಮುಂಚೆ ನೀವು ಮದುವೆ ಆಗಿದ್ರಿ ಅಂತ ಹೇಳ್ತಾ ಇದ್ದಾರೆ ಅವರು. ಮೇಡಮ್, ನಾನು ಅವಳಿಗೆ ಇನ್ವೈಟ್ ಮಾಡಿದ್ನ ಅವಳಿಗೆ ನನ್ನ ಮದುವೆಗೆ ಬಾ ಅಂತ. ಈಗ ನೋಡಿದರೆ ಹೇಳ್ಬೇಕು, ಮದುವೆ ಆಗಿರೋದು ನಿಜ, ಅದೇನು ಈಗ ನಾನು ಡೈವೋರ್ಸ್ ಆದಮೇಲೆ ಆಗಿರೋದು. ಈಗ ಅವಳು ಹೇಳೋ ಪ್ರಕಾರ ಈಗ ನನಗೆ ಮಗಳಿದ್ದಾಳೆ, 10 months ಬೇಬಿ. ಅದು ಅವಳೀಗ 2.5 years ಮುಂಚೆ, ಡೈವರ್ಸ್ಗಿಂತ ಮುಂಚೆ 2.5 years ಮುಂಚೆ ನಾನು ಮದುವೆ ಆಗಿನಿ ಅಂತ ಹೇಳಿದ್ರೆ ನನ್ನ ಮಗಳಿಗೆ ಎಷ್ಟು ಆಗಬೇಕಿತ್ತು? ಇವಾಗ 3.5-4 years ಆಗಬೇಕಿತ್ತು. ಈಗ ಹೇಳೋದ್ರಲ್ಲಿ ಒಂದು ಫ್ಯಾಕ್ಟ್ಸ್ ಬೇಕಲ್ವ ಮೇಡಮ್? ಮದುವೆ ಆಗಿರೋದು ನಿಜ ಅಲ್ಲ, ನಾನು ಡೈವೋರ್ಸ್ ಆದಮೇಲೆ ಪ್ರೊಸೀಜರ್ ಪ್ರಕಾರನೇ ಅವ್ರ ಮನೆಗೂ ಒಪ್ಪಿಸಿ ನಮ್ಮ ಮನೆಗೂ ಒಪ್ಕೊಂಡ್ಬಿಟ್ಟು ಮದುವೆ ಆಗಿರೋದು ನಾವು. ಓಕೆ ಸರ್, ಈಗ ಡಿವೋರ್ಸ್ ಆದಮೇಲೆ ಏನಾದರೂ ಅವ್ರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋ ಕೆಲಸ ಆ ಥರ ಏನಾದ್ರು ಮಾಡಿದ್ರೆ ಡಿವೋರ್ಸ್ ಆದಮೇಲೆ ಏನಾದರೂ ಮಾಡ್ತಾರೆ? ನಾನು ಇಗ್ನೋರ್ ಮಾಡ್ತಾ ಇದ್ದೀನಿ ಅಷ್ಟೇ. ನನಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ. ಏನಂತ ಮಾಡ್ತಿದ್ದಾರೆ ಸರ್? ಏನಂದ್ರೆ ಜನರಲ್ ಆಗಿ ಸರ್ ಅದೇ ಅದು. ಮತ್ತೆ ಒಂದಾಗೋಣ ಅಂತ ಹೇಳ್ತಿದ್ದಾರಾ? ಇಲ್ಲ, ಆ ಥರ ಏನಿಲ್ಲ. ಜನರಲ್ ಆಗಿ ನಾನು ಮೆಸೇಜ್ ಮಾಡ್ತಾಳೆ, ನನಗೆ ಇಂಟ್ರೆಸ್ಟು ಇಲ್ಲ, ಮತ್ತು ನಾನು ಮಾತ್ರ ಅವಳ ಅವಶ್ಯಕತೆ ನನಗಿಲ್ಲ. ಪ್ಲಸ್ ಆಮೇಲೆ ನನಗೆ ಮಾತಾಡ್ಸೋಕ್ಕೂ ನನಗೆ ಇಷ್ಟ ಇಲ್ಲ. ಅಲ್ಲ, ಇಲ್ಲಿ ಸಾಮಾನ್ಯವಾಗಿ ನನಗೆ ಅಷ್ಟೆಲ್ಲ ಇದು ಮರ್ಯಾದೆ ಹೋದ್ಮೇಲೆ ಏನಕ್ಕೆ ಮಾತಾಡಬೇಕು? ಅಲ್ಲ, ಇಲ್ಲಿ ಇನ್ನೊಂದು ಸಾಮಾನ್ಯವಾಗಿ ಒಂದು ಪ್ರಶ್ನೆ ಕಾಡುತ್ತೆ ಸರ್. ನೀವು ಅವರೆಲ್ಲ ತಪ್ಪುಗಳನ್ನು ಕ್ಷಮಿಸಿದ್ರಿ ಅಂತ ನೀವು ಹೇಳ್ತಾ ಇದ್ರಲ್ವಾ? ಅವಶ್ಯಕತೆ ಏನಿತ್ತು ನಿಮಗೆ? ಕ್ಷಮಿಸುವಂಥ ಅವಶ್ಯಕತೆ ಏನಿತ್ತು? ನೀವು ಕೂಡ ಡಿವೋರ್ಸ್ಗೆ ನೀವೇ ಅಪ್ಲೈ ಮಾಡ್ಬೋದಿತ್ತು, ನೀವೇ ಮುಂದಾಗ್ಬೋದಿತ್ತಲ್ವಾ ಅಂತ. ಅಂದರೆ ಸರ್, ಡೈವರ್ಸಿಗೆ ನಾನು ಅವಳಿಗೆ ನನಗೆ ಕೊಡುವಂತನೂ ಕೇಳಿಲ್ಲ, ನನ್ನ ತಪ್ಪಿದೆ ಕ್ಷಮಿಸು ಅಂತಲೂ ಕೇಳಿದ್ದೀನಿ ಅಷ್ಟೇ. ಅದು ಅವಳೀಗ 2 years ವೆಯ್ಟ್ ಮಾಡಿದ್ದೆ ನಾನು. ಯಾಕೆಂದ್ರೆ ನನ್ನ ಮಗ ಇದ್ದಾನೆ, ಒಂದೇ ಉದ್ದೇಶ ಕಾರಣಕ್ಕೋಸ್ಕರ ನಾನು 2 years ವೆಯ್ಟ್ ಮಾಡಿದೆ, ಏನೋ ಒಂದಾಗೋಣ ಅಂದ್ಕೊಂಡ್ಬಿಟ್ಟು ವೆಯ್ಟ್ ಮಾಡಿದೆ. ಅವಳು ಏನು ಆ ಥರ ಏನು ಕಾಣಿಸ್ತಿಲ್ಲ ಅವಳ ಹತ್ರ. ಮತ್ತು ಆಮೇಲೆ ಇನ್ ಬಿಟ್ವೀನ್ ನಾನು ಈಗ ಮನೆ ಬಿಟ್ಟ ಮೇಲೆ ನಮ್ಮ ತಾಯಿನೂ ಸ್ವಲ್ಪ ನನ್ನ ತಮ್ಮನ ಹತ್ರ ಹೋಗಿದ್ರು, ಕೆನಡಾಗೆ ಹೋಗಿದ್ರು. ಅವಾಗ ನಮ್ಮ ಮಗನ ಕಳಿಸು ಅಂತಲೂ ಸಖತ್ ರಿಕ್ವೆಸ್ಟ್ ಮಾಡಿದ್ರು ಅವರು. ಆವಾಗಲೂ ಅವಳು ಕಳಿಸ್ತಿಲ್ಲ. ಪ್ಲಸ್ ಆಮೇಲೆ ಮಾತಾಡೋಕ್ಕೂ ಬಿಡಲಿಲ್ಲ, ಅಮ್ಮ ಮಾಡಿದ್ರೂ ಮಾತಾಡೋಕ್ಕೆ ಬಿಡಲಿಲ್ಲ. ಮತ್ತು ಆಮೇಲೆ ನಮ್ಮ ತಂದೆನೂ ಸ್ವಲ್ಪ ಅದು ಇವನಿಗೆ ನನ್ನ ಮಗ ಅಂದರೆ ತುಂಬ ಇಷ್ಟ. ಅವ್ರಿಗೆ ಏಜ್ ಆಗಿದ್ರು ಅವರು ನಮ್ಮ ಅಪಾರ್ಟ್ಮೆಂಟ್ ಹತ್ರ ಹೋಗಿದ್ರು ನೋಡೋಕ್ಕೆ ಅಂತ. ನಾನು ಹೋಗ್ಬೇಡ್ರಿ ಅಲ್ಲಿಗೆ ಅಂತ ಹೇಳಿದ್ದೆ ನಾನು ನನ್ನ ತಂದೆಗೆ, ಅಲ್ಲೆಲ್ಲ ಹೋಗ್ಬೇಡ್ರಿ ಅದು ಹಂಗೆ ಅಂತ. ಆದ್ರೂ ಅವರು ನನಗೆ ಹೇಳ್ದಂಗೆ ಹೋಗಿದ್ರು. ಹೋದಾಗ ಇವ್ರ ತಾಯಿ ಎಲ್ಲ ಇಲ್ಲಿಗೇನಕ್ಕೆ ಬಂದಿರ ಅಂತ ಹೇಳ್ಬಿಟ್ಟು ಅವ್ರು ಸೀನಿಯರ್ ಏಜ್ ಪರ್ಸನ್ 72 ಇತ್ತು ಅವ್ರು, ನಮ್ಮ ತಂದೆಗೆ ಏಜು. ಅವ್ರಿಗೆ ಅವಮಾನ ಮಾಡ್ಬಿಟ್ಟು ಒಂದು ಗ್ಲಾಸ್ ನೀರು ಕೊಡ್ದಂಗೆ ಕಳಿಸಿದ್ದಾರೆ.
ಇದು ನಮ್ಮನೆ ಆವಾಗ ಅಪಾರ್ಟ್ಮೆಂಟ್ ನನ್ನ ಹೆಸರಲ್ಲಿ ಇತ್ತು ಇನ್ನು ಅದು ಅವ್ರಿಗೆಲ್ಲ ಅವಮಾನ ಮಾಡ್ಬಿಟ್ಟು ಒಳಗಡೆನೂ ಕರೀದಂಗೆ ಏನಕ್ಕೆ ಬರ್ತೀರಾ ಅಲ್ಲಿಗೆ ನೀವು ಬರೋಕ್ಕೆ ಹೋಗ್ಬಿಡಿ ಹಂಗೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಬಡಿಸ್ಯಾರ. ಈ ನನ್ನ ಮಗನ ನೋಡೋ ಆಸೆ ಐತಲ್ಲ ಅವ್ರಿಗೆ, ಅವರು ಇವನ್ ಸಾಯೋ ಟೈಮಲ್ಲೂ ಕೇಳಿದರು. ಆವಾಗ ಅವರು ಕಳಿಸ್ತು ಇಲ್ಲ, ಪ್ಲಸ್ ಆಮೇಲೆ ಅದು ತುಂಬ ಇಷ್ಟ ಆಯ್ತು ನೋಡಬೇಕು ಅವ್ರಿಗೆ ಮೊಮ್ಮಗೆ ಅಂತ, ಅದನ್ನು ಮಾಡಲಿಲ್ಲ ಅವರು. ಓಕೆ. ಮತ್ತು ಇನ್ನೊಂದು ಅಪಾರ್ಟ್ಮೆಂಟ್ ಬಗ್ಗೆ ಮಾತನಾಡ್ತಿದ್ದಾರಲ್ವ, ಅವರು ಕೂಡ ಸಾಕಷ್ಟು ಬಾರಿ ಹೇಳ್ಕೊಂಡಿದ್ದಾರೆ 90% ಶ್ರಮ ನಂದಿದೆ ಅಪಾರ್ಟ್ಮೆಂಟಲ್ಲಿ ಮನೆ ಮೇಲೆ ಅಂತ. ಸರ್ ಅವಳಿಗೆ ಅಪಾರ್ಟ್ಮೆಂಟು ಡೌನ್ ಪೇಮೆಂಟ್ ಎಷ್ಟು, ಲೋನ್ ಅಮೌಂಟ್ ಎಷ್ಟು, EMI ಎಷ್ಟು ಅಂತ ಗೊತ್ತಿತ್ತು ಅವಳು, ಯಾಕಂದ್ರೆ ಅವಳು ಕಟ್ತಿರೋದ್ರಿಂದ. ಡೌನ್ ಪೇಮೆಂಟ್ ಎಷ್ಟು ಕಟ್ಟಿದ್ದೀನಿ, ಅದಕ್ಕೆ ಇಂಟೀರಿಯರ್ ವರ್ಕ್ಸಿಗೆ ಎಷ್ಟು ಖರ್ಚಾಗಿದೆ ಅವಳಿಗೆ ಏನೂ ಗೊತ್ತಿಲ್ಲ ಅವಳಿಗೆ. ಅದು ಹೆಂಗೆ ಮತ್ತು ಅವಳು 90% ದುಡ್ಡು ಅವಳು ದುಡಿತಾ ಇದ್ದು ನನಗೆ ಅನಿಸ್ದಂಗೆ ಸ್ಟಾರ್ಟಿಂಗ್ ಸ್ಯಾಲ್ರಿ ಇದ್ದಿದ್ದು ಒಂದು 25 ಟು ಅಲ್ಲಿಂದ ಮತ್ತೆ ಇನ್ಕ್ರೀಸ್ ಆಗ್ತಾ ಬಂತದ್ದು ಒಂದು 60K ಏನೋ ನಾನು ಲಾಸ್ಟ್ ಸ್ಯಾಲ್ರಿ ಡ್ರಾ ಮಾಡಿದ್ದು ನೋಡಿದ್ದದು. ಒಂದು 60K ಅಂದರೆ ಎಷ್ಟಾಯ್ತು ಸರ್ ಅದು ವರ್ಷಕ್ಕೆ? 7,20,000 ರೂಪಾಯಿ. ಓಕೆ. ಅಪಾರ್ಟ್ಮೆಂಟ್ ಹೆಂಗೆ ಅಂತಾರೆ ಅವಳು? ಎಷ್ಟು ಕರಿಯರ್ ಮಾಡಿದ್ದೆ ಅವಳು. ಈಗ 7 lakhs per annum ಅಂತಲೇ ಇಟ್ಕೊಳ್ಳೋಣ. ಓಕೆ. 10 yearsಗೆ ಎಷ್ಟಾಯಿತು? 70 ಲಕ್ಷ ಆಯಿತು. ಅದು ಹೆಂಗೆ ತಾಳಕ್ಕಾಗ್ಬಿಡುತ್ತೆ ಅಪಾರ್ಟ್ಮೆಂಟ್ ಅವಳು? ವ್ಯಾಲ್ಯೂ ಎಷ್ಟಿದೆ ಅಪಾರ್ಟ್ಮೆಂಟ್ ಅದು ಹಾಗಾದ್ರೆ? ಅದು ಈಗ ಎವ್ರಿ 5 yearsಗೆ ಒಂದ್ಸತಿ ಮಾಡಿಸ್ತಾರೆ ಸರ್ ಅದು. ನಾನು ಲಾಸ್ಟು ವ್ಯಾಲ್ಯೂಷನ್ ಮಾಡಿಸಿದಾಗ ಅದು ಎಷ್ಟು 1.1 CRಗೇನೋ ಮಾಡಿದ್ರು ವ್ಯಾಲ್ಯೂಷನ್ ಅದು ಬ್ಯಾಂಕಿಂದು. ಇಲ್ಲ ಸರ್, ಈಗ ನೋಡಿ ಅಲ್ಟಿಮೇಟ್ ಆಗಿ ಈಗ ಏನು ನಿಮ್ಮ ಬೇಡಿಕೆ ಅಂತ ಹೇಳಿ. ಬೇಡಿಕೆ ಇಲ್ಲ ಸರ್, ಈಗ ನನಗೂ ಒಂದು ಸಂಸಾರ ಇದೆ, ನನಗೂ ಒಂದು ಪಾಪು ಇದೆ, ನನಗೆ ಡಿಸ್ಟರ್ಬ್ ಆಗ್ತಾ ಇದೀನಿ ಇವಳು ಸ್ಟೇಟ್ಮೆಂಟ್ಸಿಂದ, ಮತ್ತು ಆಮೇಲೆ ಆ ಮಾಧ್ಯಮ ಈ ಮಾಧ್ಯಮದಲ್ಲಿ ಸ್ಟೇಟ್ಮೆಂಟ್ಸ್ ಕೊಡೋದ್ರಿಂದ ನಂಗೆ ಡಿಸ್ಟರ್ಬ್ ಆಗ್ತಾಯಿದೆ, ನಮ್ಮ ಫ್ಯಾಮಿಲಿ ಡಿಸ್ಟರ್ಬ್ ಆಗ್ತಾ ಇದೆ. ಈಗ ನಮ್ಮ ತಂದೆ ತೀರ್ಕೊಂಡಕ್ಕಿಂತ ಮುಂಚೆನೂ ಎಷ್ಟು ರಿಕ್ವೆಸ್ಟ್ ಮಾಡಿದೆ ಮಗನ ಕಳಿಸು ನೋಡ್ಬೇಕಂತ ಅಂದ, ಅವಾಗಲೂ ಬರಲಿಲ್ಲ. ನಮ್ಮ ತಂದೆ ಸಾವಾಗೂ ಬರಲಿಲ್ಲ. ಪ್ಲಸ್ ನಮ್ಮ ತಾಯಿನೂ ಈಗ ಅವರು ಏಜ್ಡ್ ಪರ್ಸನ್ನು, ಈಗ ಅವ್ರಿಗೂ ಡಿಸ್ಟರ್ಬ್ ಆಗ್ತಾ ಇದೆ ಈ ಹೇಳಿಕೆಗಳಿಂದ. ನನ್ನ ಫ್ಯಾಮಿಲಿ ಹೆಸರು ಡ್ಯಾಮೇಜ್ ಆಗ್ತಾ ಇದೆ. ಪ್ಲಸ್ ನನ್ನ ಈಗ ಕಟ್ಕೊಂಡಿರೋ ಹೆಂಡ್ತಿಗೂ ಅವಳಿಗೂ ನನಗೂ ಈಗ ಒಂಥರ ಈಗ ಮನಸ್ಸಲ್ಲಿ ಒಂಥರ ಇದು ಮನೇಲಿ ಒಂಥರ ನೆಮ್ಮದಿನೇ ಇಲ್ಲ ಇವಳು ಸ್ಟೇಟ್ಮೆಂಟ್ಸಿಂದ. ಮತ್ತು ಅವ್ರ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಎಲ್ಲ ನಾವು ಒಂಥರ ಸಫರ್ ಪಡ್ತಾ ಇದ್ವಿ ಇವಳು ಸ್ಟೇಟ್ಮೆಂಟ್ಸಿಂದ. ಇವಳು ಈಗ ಡೈವರ್ಸ್ ಆಗಿ 1 ವರ್ಷ ಆದ್ರೂ ನನ್ನ ಬಗ್ಗೆ ಇವಳು 1 ವರ್ಷ ಆದ್ರೂ ಇವಳು ನನ್ನ ಬಗ್ಗೆ ಇನ್ಫಾರ್ಮೇಷನ್ ತಗೊಂತಾಳೆ, ನನ್ನ ಬಗ್ಗೆ ತಪ್ಪು ಹೇಳಿಕೆ ಕೊಡ್ತಾಳೆ. ಅಂದರೆ ಇವಳು ವಿಕೃತ ಮನಸ್ಸು ಅಷ್ಟೇ ಇವಳದು. ಸರ್ ಈಗ ನನ್ನ ಟಾರ್ಗೆಟ್ ಮಾಡ್ಕೊಂಡು ಇವಳು ನನ್ನ ಇದ್ರ ಮೇಲೆ ಜೀವನ ಮಾಡೋದಕ್ಕೆ ನಾನು ಬಿಡಲ್ಲ. ಅದು ಮುಗಿದೋದ ಕತೆ ಅದು ಅಷ್ಟೇ. ಇವಳು ಬೇರೆ ಆಪರ್ಚುನಿಟೀಸ್ ಇರುತ್ತೆ, ಇವಳು ಚೆನ್ನಾಗಿ ಬೆಳೀಲಿ, ಇವಳು ಮಾಡಲಿ, ನನ್ನ ವಿಚಾರನೇ ಏನಕ್ಕೆ? ಸರ್ ಈಗ ಇಷ್ಟೊಂದೆಲ್ಲ ಆರೋಪಗಳೆಲ್ಲ ಮಾಡಿದ್ದಾರೆ. ಯಾಕೆಂತಂದ್ರೆ ಕುಟುಂಬಗಳು ಈ ಸಂದರ್ಭದಲ್ಲಿ ಫ್ಯಾಮಿಲಿ ಜೊತೆ ನಿಲ್ಲೋದು ಬಹಳ ಮುಖ್ಯ ಆಗುತ್ತೆ. ಈಗ ನೀವು ಸೆಕೆಂಡ್ ಮ್ಯಾರೇಜ್ ಕೂಡ ಆಗಿದ್ದೀರಾ ಅಂತ ಹೇಳಿದ್ರಿ, ನಿಮ್ಮ ಹೆಂಡತಿ ಈ ಒಂದು ವಿಚಾರಕ್ಕೆ ಏನು ಹೇಳ್ತಾರೆ, ಅವ್ರ ರಿಯಾಕ್ಷನ್ ಏನು ಅಂತ? ಮೇಡಮ್ ಅವಳಿಗೆ ಕಾಲ್ ಮಾಡಿ ಕೇಳಿದ್, ನೀವೆಲ್ಲ ಇವಾಗ ಕೇಳಿ ನಿಮಗೆ ಗೊತ್ತಾಗುತ್ತೆ. ಯಾಕೆಂದ್ರೆ ನಾವು ಇಷ್ಟಪಟ್ಬಿಟ್ಟೆ ಮಾಡಿರೋದು, ಮತ್ತು ಮನೆಗೆ ಒಪ್ಸ್ಬಿಟ್ಟು ನಮ್ದೇನು ಲವ್ ಮ್ಯಾರೇಜು ಅಲ್ಲ. ಮನೆ ನಮ್ಮ ಫ್ಯಾಮಿಲಿ ಅವ್ರ ಫ್ಯಾಮಿಲಿ ಕೂತ್ಕೊಂಡು ಮಾತಾಡಿ ಒಪ್ಕೊಂಡೆ ಮದುವೆ ಆಗಿರೋದು ನಾವು. ಪ್ಲಸ್ ಆಮೇಲೆ ನಾವೆಲ್ಲ ಈಗ ಕಾನೂನು ನಮ್ದು ಡಿವೋರ್ಸ್ ಏನು ಆದಮೇಲೆ ಮದುವೆ ಆಗಿರೋದು ನಾವು. ಇವಳು ಹೇಳಿಕೆ ಪ್ರಕಾರ ನಾವೇನೋ 2 years ಮುಂಚೆ ನಾವು ಮದುವೆ ಆಗಿರೋದು ಆ ಥರದ್ದು ಏನಿಲ್ಲ. ಸರ್ ಮತ್ತೊಂದು ಕಡೆ ನಿಮ್ಮ ಮಗನ ಅಂದರೆ ಈಗ ಅವ್ರ ಜೊತೆ ಇರುವಂಥ ಮಗು ಬಗ್ಗೆ ಏನು ಹೇಳ್ತೀರಿ? ಎಲ್ಲವೂ ಕೂಡ ಅವರೇ ಖರ್ಚು ಮಾಡ್ತಾ ಇದ್ದಾರಂತೆ ಎಜುಕೇಷನ್ಗೆ ಅಂತ. ಇಲ್ಲ ಸರ್, ಅದು ಕೋರ್ಟ್ ಆರ್ಡರ್ಸಲ್ಲಿ ನಾವು ಆಲ್ರೆಡಿ ನಾವು ಒಪ್ಕೊಂಡಿದ್ದೀನಿ. ಕೋರ್ಟ್ ಆರ್ಡರ್ಸ್ ಪ್ರಕಾರ ನಾನು ಎವ್ರಿ ಇಯರ್ ಅವನಿಗೆ ಎಜುಕೇಷನ್ ಫೀಸ್ ಅಂತ ಹೇಳ್ಬಿಟ್ಟು ಅವಳ ಅಕೌಂಟಿಗೆ ಹಾಕ್ತಾಯಿದ್ದೀನಿ. ಕೋರ್ಟಿಂದ ಒಂದು ಕೊಟ್ಟಿದ್ದಾರೆ ಆರ್ಡರ್ ಕಾಪಿಲಿ, ಇದು ಈ ಅಕೌಂಟ್ ನಂಬರ್ಗೆ ಇದು ಎವ್ರಿ ಇಯರ್ ಹಾಕಬೇಕು ಅಂತ. ಅದ್ರ ಪ್ರಕಾರ ನಾನು ಹಾಕ್ತಾಯಿದ್ದೀನಿ. ಪ್ಲಸ್ ಅವನು ನನ್ನ ಮಗನೇ, ಅವನು ಯಾರು ಚೇಂಜ್ ಮಾಡೋಕ್ಕಾಗಲ್ಲ. ಈಗ ನಾನೇನೋ ಅವಳಿಗೆ ಡಿವೋರ್ಸ್ ಆಗಿ ನನಗೂ ಅವಳಿಗೂ ಏನು ಸಂಬಂಧ ಇಲ್ಲ. ನನ್ನ ಮಗನೇ ಅವನು ಯಾವತ್ತಿದ್ರು ನನ್ನ ಮಗನೇ. ಅವ್ನಿಗೇನೇ ಸಪೋರ್ಟ್ ಬೇಕಿದ್ರು ನನ್ನ ಕಡೆಯಿಂದ ನಾನು ಮಾಡಿಕೊಡ್ತೀನಿ. ಮತ್ತು ಇನ್ನೊಂದಿದೆ, ಈಗ ಬಿಗ್ ಬಾಸ್ಗೆ ಹೋಗ್ಬಿಟ್ಟಿದ್ದಾರೆ ಅನ್ನೋ ಕಾರಣಕ್ಕೆ ಬಂದು ಮಾತನಾಡ್ತಾ ಇದ್ದೀರಿ ನೀವು ಅಂತ ಹೇಳಿ. ಇಷ್ಟು ವರ್ಷಗಳು ಯಾಕೆ ಮಾತಾಡಿಲ್ಲ? ಸರಿ, ಬಿಗ್ ಬಾಸ್ ಅಂತಲ್ಲ, ಬಿಗ್ ಬಾಸ್ಗಿಂತ ಮುಂಚೆನೂ ಮಾತಾಡಿದಾಳೆ. ಅವಾಗಲೂ ನಾನೇನು ಅವಳ ಬಗ್ಗೆ ನಾನು ಕೆಟ್ಟದಾಗಿ ಮಾತಾಡೋದಾಗಲಿ, ಮೀಡಿಯಾಗೆ ಬಂದ್ಬಿಟ್ಟು ನನಗೆ ಈ ಥರ ಅವಮಾನ ಆಗ್ತಾ ಇದೆ ಅಂತ ಎಲ್ಲೂ ಹೇಳ್ಕೊಂಡಿದ್ದೆ ನಾನು. ಈಗ ಏನಕ್ಕೆ ಹೇಳ್ಕೊಂತ ಏನಂದರೆ, ಈಗ ನನಗೂ ಒಂದು ಸಂಸಾರ ಇದೆ, ನನಗೂ ಒಬ್ಬಳು ಮಗಳಿದ್ದಾಳೆ. ಈಗ ನನ್ನಿಂದ ಅವಳಿಗೆ ಈಗ ಬಂದಿರೋಳಿಗೆ ತೊಂದರೆ ಆಗಬಾರ್ದು ಅಂತ ಹೇಳ್ಬಿಟ್ಟು ನಾನು
ಜಸ್ಟ್ ಈಗ ಅವ್ಳ ಬಗ್ಗೆ ಮಾತಾಡ್ತಾ ಇರೋದು ಅಷ್ಟೇ. ನನ್ನ ಬಗ್ಗೆ ಸುಮಾರು ಕೆಟ್ಟದಾಗೂ ಹೇಳಾಳೆ, ನಾನು ಸರಿಗಿಲ್ಲ ಅಂತಲೂ ಹೇಳಾಳೆ. ಅದು ನಾನು ಏನೂ ನಾನು ರಿಯಾಕ್ಟ್ ಮಾಡೋಕ್ಕೂ ಹೋಗಿರಲಿಲ್ಲ, ನಾನು ಯಾವ ಚಾನಲ್ಗೂ ಹೇಳೋಕ್ಕೂ ಹೋಗಿರಲಿಲ್ಲ. ನಾನು ಇವಾಗ ಏನು ಕೇಳ್ತೀನಿ ಅಂತಂದರೆ ಬಿಗ್ ಬಾಸ್ ಹೋಗಿರೋ ಉದ್ದೇಶಕ್ಕಲ್ಲ, ಅವಳು ಕೆಟ್ಟದ್ದು ಮಾಡಬೇಕು ಅಂತಲ್ಲ, ನಮಗೆ ನೆಮ್ಮದಿಯಾಗಿ ಬಿಟ್ಟರೆ ಸಾಕೋಳು. ಈಗ ನನಗೂ ಒಂದು ಸಂಸಾರ ಇದೆ, ಅವ್ರು ನನ್ನ ಕಡೆಯಿಂದ ಅವಳಿಗೆ ಎಫೆಕ್ಟ್ ಆಗಬಾರ್ದು ಅಂತ, ಅವಳ ಕರಿಯರ್ಗಾಗಲಿ ಮತ್ತು ನನ್ನ ಮಗಳ ಭವಿಷ್ಯಕ್ಕಾಗಲಿ ಎಫೆಕ್ಟ್ ಆಗಬಾರ್ದು ಅಂತ ಹೇಳ್ಬಿಟ್ಟು ನಾನು ಮಾತಾಡ್ತಾ ಇರೋದು ಅಷ್ಟೇ. ಸರ್, ಈಗ ಬಿಗ್ ಬಾಸ್ ಇಂದ ಅವ್ರು ಇವತ್ತೆಲ್ಲ ನಾಳೆ ವಾಪಸ್ ಬರ್ತಾರೆ, ಆಗ ಅವರು ಕೂಡ ಮಾತಾಡ್ತಾರೆ, ಆಗ ಏನ್ ಮಾಡ್ತೀರಾ? ಮಾತಾಡಲಿ ಮೇಡಮ್. ಈಗ ಅವಳು ನನಗೆ ಈಗ ತೊಂದರೆ ಕೊಡಬೇಕು ಅಂತ ಉದ್ದೇಶ ಇದ್ದರೆ ನಾನು ಕಾನೂನುವಾಗಿ ಏನು ಕ್ರಮ ತಗೋಬೇಕು ಅವ್ರ ಮೇಲೆ ತಾಂತೀನಿ. ನಾನು ಕಾನೂನು ಹೋರಾಟ ಮಾಡ್ತೀನಿ ಅಷ್ಟೇ. ಇದು ಕಂಟಿನ್ಯೂ ಆದರೆ ನಾನು ನೆಕ್ಸ್ಟ್ ಸ್ಟೆಪ್ ಅದೇ ಇರುತ್ತೆ ನಂದು. ಈ ಕಾನೂನಿಗೆ ಅವಳಿಗೆ ಒಬ್ಳಿಗೆ ಅಲ್ಲ ಮೇಡಮ್, ಇಬ್ಬರು ಕೇಳ್ತಾರೆ, ಫ್ಯಾಕ್ಟ್ಸ್ ಎಲ್ಲ ಕೇಳ್ತಾರೆ. ನನಗೂ ಕಾನೂನು ಗೊತ್ತಿದೆ, ಮಾತಾಡ್ತೀನಿ ನಾನು ಅಷ್ಟೇ. ಅವಳು ಹೇಗೆ ಉತ್ತರ ಕೊಡಬೇಕು ಕಾನೂನು ರೀತಿಯಲ್ಲಿ ಉತ್ತರ ಕೊಡ್ತೀನಿ ಅಷ್ಟೇ. ಅದು ಕೊನೆಯದಾಗಿ ಏನು ಹೇಳ್ತೀರಿ ಸರ್? ಈಗೆಲ್ಲಾನು ಕೂಡ ನಡೀತಾ ಇದೆ ನೋಡಿ, ಡಿವೋರ್ಸ್ ಆದ ನಂತರ ಒಂದು ಅಧ್ಯಾಯ ಮುಗಿದಂಗೆ ಅರ್ಥ. ಅವ್ರ ಪಾಡಿಗೆ ಅವ್ರು ಇರಬೇಕು, ನಿಮ್ಮ ಪಾಡಿಗೆ ನೀವು ಇರಬೇಕು. ಇದೆಲ್ಲವನ್ನ ಬಿಟ್ಟು ಪದೇ ಪದೇ ನಿಮ್ಮ ಹೆಸರನ್ನ ತಗೋತಿದ್ದಾರೆ, ನಿಮ್ಮ ಬಗ್ಗೆ ಮಾತಾಡ್ತಾ ಇದ್ದಾರೆ, ಯಾವ ರೀತಿಯಾಗಿ ನೋಡ್ತೀರಿ ಮತ್ತು ಏನು ಹೇಳ್ತೀರಿ ಅಂತಿಮವಾಗಿ? ಸರ್, ನನಗೆ ಅವಳು ಬೆಳೀಲಿ ಅಂತಲೇ ನಾನು ಇದು ಮಾಡೋದು, ಹರಿಸೋದು. ನಾನು ಏನಿಗೆ ಒಬ್ಳು ಹೆಣ್ಣು, ಅವಳ ಬಗ್ಗೆ ನಾನು ಮಾತಾಡಬಾರ್ದು ಅಂದ್ಕೊಂಡು ಸುಮ್ಮನಿದ್ದೆ. ಈಗ ನನ್ನ ವಿಚಾರನ ಎತ್ಕೊಂಡ್ಬಿಟ್ಟು ಪದೇ ಪದೇ ಅವಳು ಅದೇ ತಪ್ಪು ಮಾಡ್ತಾಯಿದ್ದಾಳೆ. ಅವಳು ಈಗ ಮುಗ್ದೋಗಿರೋ ಕತೆ ಅದು. ನಂದು ಅವ್ಳದ್ದು ಡೈವರ್ಸ್ ಆಯಿತು, ಅವಳಿಗೇನು ನಾನು ಮೋಸನೂ ಮಾಡಿಲ್ಲ, ನಾನು ಹೇಳಿದ ಪ್ರಕಾರ ಏನು ಒಪ್ಕೊಂಡಿದ್ದು ಅದು ಅಪಾರ್ಟ್ಮೆಂಟು ಅವಳ ಹೆಸರು ಟ್ರಾನ್ಸ್ಫರ್ ಮಾಡಿಕೊಟ್ಟಿದ್ದೀನಿ, ಪ್ಲಸ್ ಮಗನಿಗೂ ಎಜುಕೇಷನ್ ನೋಡ್ಕೊತೀನಿ, ಮತ್ತು ನನ್ನ ಮಗನೇ ಅವ್ನಿಗೇನು ಸಪೋರ್ಟ್ ಬೇಕಾದ್ರೂ ನನ್ನ ತಂದೆಯಾಗಿ ನಾನು ಮಾಡ್ತೀನಿ. ನಾನು ಅದು ಬಿಟ್ಬಿಟ್ಟು ಸುಮ್ಮನೆ ನನ್ನ ಹೆಸರು ಇಟ್ಕೊಂಡ್ಬಿಟ್ಟು ಅವಳು ನಾನು ಸರಿ ಇಲ್ಲ ಅಂತೇಳ್ಬಿಟ್ಟು ನನಗೆ ಮಸಿ ಬಳಿಯೋ ಕೆಲಸ ಮಾಡ್ತಾಳೆ, ನನ್ನ ಫ್ಯಾಮಿಲಿ ಸರಿ ಇಲ್ಲ ಅಂತ ನನ್ನ ಫ್ಯಾಮಿಲಿ ಬಗ್ಗೆ ಕೆಟ್ಟದಾಗ ಮಾತಾಡ್ತಾಳೆ. ಅದು ನಿಲ್ಬೇಕಷ್ಟೆ. ಮತ್ತು ನನಗೆ ಈಗ ಹೊಸ ಸಂಸಾರ ಇದೆ, ಅದರಿಂದ ತೊಂದರೆ, ಅವಳು ಸ್ಟೇಟ್ಮೆಂಟ್ಸಿಂದ ನನಗೆ ತೊಂದರೆ ಆಗ್ತಾಯಿದೆ, ಅದು ನಿಲ್ಲಬೇಕು ಅಂತ ಅಷ್ಟೇ ನನ್ನ ರಿಕ್ವೆಸ್ಟ್. ಸರ್, ಇನ್ನು ಸಾಕಷ್ಟು ವಿಚಾರ ನೀವು ಹೇಳ್ತಾ ಇದ್ರಿ ಫ್ಯಾಮಿಲಿ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇನ್ನು ಡಿವೋರ್ಸ್ ಅಂತ ಬಂದಾಗ ಯಾವ ತಂದೆ ತಾಯಿ ಆದ್ರೂ ಕೂಡ ಒಪ್ಕೊಳ್ಳೋದಿಲ್ಲ, ಯಾಕೆಂದ್ರೆ ಮಗನ ಜೀವನ ಹಾಳಾಗುತ್ತೆ ಅಂತ ಯೋಚನೆ ಮಾಡ್ತಾರೆ, ಮಗಳ ಭವಿಷ್ಯ ಹಾಳಾಗುತ್ತೆ ಅಂತ ಯೋಚನೆ ಮಾಡ್ತಾರೆ. ಇನ್ನು ಮೊಮ್ಮಗ ಕೂಡ ಇದ್ದಾನೆ, ಅದ್ರ ಬಗ್ಗೆ ಎಲ್ಲದ್ರ ಬಗ್ಗೆ ಯೋಚನೆ ಮಾಡ್ತಾರೆ. ನೀವು ಡಿವೋರ್ಸ್ ತಗೋತೀವಿ ಅಂತ ನಿಮ್ಮ ಮನೆಯವ್ರಿಗೆ ಹೇಳಿದಾಗ ಮತ್ತೆ ಅವರ ಮನೆಯವ್ರಿಗೆ ಅವ್ರು ಹೇಳಿದಾಗ ಹೇಗಿತ್ತು ರಿಯಾಕ್ಷನ್, ಏನು ಹೇಳಿದ್ರು ನಿಮಗೆ? ಮೇಡಮ್, ನಮ್ಮ ತಾಯಿನೂ ಕಮ್ಯುನಿಕೇಟ್ ಮಾಡೋಕ್ಕೆ ಟ್ರೈ ಮಾಡಿದ್ರು. ನಮ್ಮ ತಂದೆ ಅವಾಗ ನಮ್ಗೆ ಇದ್ರು, ಈಗ ಲಾಸ್ಟ್ ಏಪ್ರಿಲ್ ತೀರ್ಕೊಂಡ್ರು. ಅವ್ರೂ ಟ್ರೈ ಮಾಡಿದ್ರು ಕಮ್ಯುನಿಕೇಟ್ ಮಾಡೋದಕ್ಕೆ ಟ್ರೈ ಮಾಡಿದ್ರು. ಅಂದರೆ ಅವಳೆಲ್ಲ ನಂಬರ್ಸ್ ಎಲ್ಲ ಬ್ಲಾಕ್ ಮಾಡಿದ್ಲು, ಪ್ಲಸ್ ಆಮೇಲೆ ರೆಸ್ಪಾನ್ಸ್ ಮಾಡಲಿಲ್ಲ. ಮತ್ತು ಅವ್ರಿಗೂ ಮತ್ತು ಬೇಜಾರಾಯಿತು. ಇನ್ನೇನು ಮತ್ತೀಗ ಫೈನಲ್ ಅವಳು ಡಿಸಿಷನ್ ತಗೊಂಡ್ಮೇಲೆ ಅದು ಮತ್ತೇನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಅವ್ರಿಗೂ ಬೇಜಾರಾಯಿತು. ಇದಾದಮೇಲೆ ಸ್ವಲ್ಪ ಅವರು ವೀಕ್ ಆದರು, ನಮ್ಮ ತಂದೆನೂ ತುಂಬ ವೀಕ್ ಆದರು, ಪ್ಲಸ್ ಆಮೇಲೆ ನಮ್ಮ ತಾಯಿನೂ ಸ್ವಲ್ಪ ಹೋಗಿದ್ದಾರೆ. ಮತ್ತು ಈಗ ಬರ್ತಿರೋ ಡೆವಲಪ್ಮೆಂಟ್ಸ್ ಅದೆಲ್ಲ ನೋಡಿ ಅವ್ರು ಇನ್ನೂ ಸ್ವಲ್ಪ ಅವ್ರಿಗೆ ಮನಸ್ಸಿಗೆ ಸ್ವಲ್ಪ ಬೇಜಾರಾಗಿದೆ. ಅದು ಅಂದರೆ ಅದು ಪದೇ ಪದೇ ಇದೇ ರಿಪೀಟ್ ಮಾಡ್ತಾ ಇರಲ್ಲ ಅವಳು, ಹಂಗಾಗಿ ಸ್ವಲ್ಪ ಅವ್ರಿಗೂ ಸ್ವಲ್ಪ ತುಂಬ ನೋವುಗಳಿದ್ದಾರೆ ಅವ್ರನ್ನ. ಈಗ ಸರ್, ನೀವು ಡಿವೋರ್ಸ್ ತಗೋತೀವಿ ಅಂತ ಹೇಳಿದಾಗ ಅವ್ರು ಯಾಕೆ ಅಂತ ನಿಮ್ಮನ್ನು ಪ್ರಶ್ನೆ ಮಾಡಲಿಲ್ವಾ? ಅವ್ರಿಗೆ ಗೊತ್ತಿತ್ತಲ್ಲ, ವಿಚಾರ ಗೊತ್ತಿತ್ತು ಅವ್ರಿಗೆ, ಅವರ ಮನೆಯವ್ರಿಗೂ ಕೂಡ ಎಲ್ಲರಿಗೂ ಹೇಳಿದ್ರು, ಗೊತ್ತಿತ್ತು, ವಿಚಾರ ಗೊತ್ತಿತ್ತು. ಈಗ ಇಷ್ಟೊಂದು ಆರೋಪಗಳು ಮಾಡ್ತಾ ಇದ್ದಾರೆ ನಿಮ್ಮ ಮೇಲೆ. ಇವಾಗ ನಿಮ್ಮ ತಾಯಿ, ಏಕೆಂದರೆ ತಂದೆ ಇಲ್ಲ ಅಂತ ಹೇಳಿದ್ರೆ, ತಾಯಿ ಏನು ಹೇಳ್ತಿದ್ದಾರೆ ಈ ಒಂದು ವಿಚಾರವಾಗಿ? ಅದೇ ಮೇಡಮ್, ಅವರು ತುಂಬ ನೊಂದ್ಕೊಂಡಿದ್ದಾರೆ. ಇದು ಇನ್ನೂ ಡಿವೋರ್ಸ್ ಆಗಿ 1 ವರ್ಷ ಆದ್ರೂ ಇದು ಮುಗಿತಾ ಇಲ್ವಲ್ಲ ಇದು, ಮತ್ತು ಸುಮ್ಮನೆ ಪದೇ ಪದೇ ನಮ್ಮ ಫ್ಯಾಮಿಲಿ ಡ್ಯಾಮೇಜ್ ಆಗ್ತಾ ಇದೆ. ಪ್ಲಸ್ ಅವ್ರಿಗೂ ಮತ್ತು ಈಗ ಅವ್ರಿಗೂ ಏಜ್ ಆಗಿದೆ, ಅದು ತಗೊಳ್ಳೋಕೆ ಶಕ್ತಿ ಅವ್ರಿಗೂ ಇಲ್ಲ ಈಗ. ಹಂಗಾಗಿ ಅದು ತುಂಬ ಅದು ಎಫೆಕ್ಟ್ ಆಗ್ತದೆ. ನಮ್ಮ ಮನೆಯವ್ರ ಕಡೆ ಈಗ ರೀಸೆಂಟಾಗಿ ಮದುವೆ ಆಗಿದ್ನಲ್ಲ, ಅವ್ರ ಮನೆ ಕಡೆನೂ ಸ್ವಲ್ಪ ಅವರು ತುಂಬ ಬೇಜಾರಲ್ಲಿದ್ದಾರೆ. ಪ್ಲಸ್ ನನಗೆ ಅವಳು ಕಟ್ಕೊಂಡ್ರೆ ಅವಳಿಗೂ ತುಂಬ ನೋವಿದೆ, ಇದಿನ್ನು ಮುಗಿತಾ ಇಲ್ವಲ್ಲ ಇದು ಅಂತ ಹೇಳ್ಬಿಟ್ಟು ಅವಳಿಗೂ ನೋವಿದೆ. ಹಂಗಾಗಿ ಸ್ವಲ್ಪ ಇದು ಇಲ್ಲಿಗೆ ಎಂಡ್ ಮಾಡಿದ್ರೆ ಒಳ್ಳೇದು ಅಂತ ನನ್ನ ಒಂದು ಅನಿಸಿಕೆ. ಕೊನೆಯದಾಗಿ ಏನು ಹೇಳ್ತೀರಾ ಸರ್? ಈಗ ಜಾನ್ವಿ ಅವ್ರು ಇಷ್ಟೆಲ್ಲ ಆರೋಪ ಮಾಡ್ತಿದ್ದಾರೆ, ತೇಜೋವಧೆ ಮಾಡ್ತಿದ್ದಾರೆ ಅಂತ ಹೇಳ್ತಾ ಇದ್ದೀರಾ. ಈಗ ಕೊನೆಯದಾಗಿ ಅವ್ರು ಬಂದು ಕೂಡ ಮಾತನಾಡ್ತಾರೆ, ಅವರು ಸುಮ್ಮನೆ ಇರೋದಿಲ್ಲ. ಇದೆಲ್ಲ ನೋಡಾದ್ಮೇಲೆ ನೀವು ಏನೇನು ಆರೋಪ ಮಾಡಿದ್ದೀರಾ ಅದ್ರ ಬಗ್ಗೆ ಅವರು ಕೂಡ ರಿಯಾಕ್ಟ್ ಮಾಡ್ತಾರೆ, ಅದಕ್ಕೇನು ಹೇಳ್ತೀರಾ? ಮೇಡಮ್, ಅವಳಿಗೆ ಕೊಟ್ಟಾಯ್ತು, ಅವಳಿಗೆ ಏನು ಅದಕ್ಕೆ ಕಿತ್ಕೋಬೇಕು ಎಲ್ಲ ಕಿತ್ಕೊಂಡಾಯ್ತು. ಆಮೇಲೆ ಈಗ ಮತ್ತೆ ಅದನ್ನು ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದ್ರೆ ನಾನು ಲೀಗಲಾಗಿ ಆ್ಯಕ್ಷನ್ ತೊಗೊತೀನಿ. ಅವಳು ಏನು ಈಗ ಕಂಟಿನ್ಯೂ ಮಾಡಬೇಕು ಅಂತ ಹೇಳಿದ್ರೆ ನಾನು ಈಗ ಇನ್ನೂ ದೊಡ್ಡ ಮಟ್ಟದಲ್ಲಿ ನಾನು ಲೀಗಲಾಗಿ ನಾನು ಇದು ಮಾಡ್ತೀನಿ. ಓಕೆ ಸರ್.
ಓಕೆ, ಥ್ಯಾಂಕ್ ಯು ಸರ್. ಇಷ್ಟು ತನಕ ನಮ್ಮ ಜೊತೆ ಕೂತ್ಕೊಂಡು ಸಾಕಷ್ಟು ಮಾಹಿತಿನ ತಿಳಿಸ್ಕೊಟ್ರಿ. ಯಾಕೆಂತ ಅಂದರೆ ಒಂದು ಸಂಸಾರ ಅಂತ ಬಂದಾಗ ಹೆಣ್ಣು ಗಂಡು ಇಬ್ಬರು ಕೂಡ ತೂಗಿಸ್ಕೊಂಡು ಹೋಗಬೇಕಾಗತ್ತೆ. ಇಲ್ಲಿ ಇಬ್ರದ್ದು ತಪ್ಪಿದೆ ಅಂತ ಅಂದಾಗ ಏನು ಮಾಡ್ಲಿಕ್ಕಾಗಲ್ಲ. ಈಗ ಡಿವೋರ್ಸ್ ಆದಮೇಲೆ ಅವ್ರ ಜೀವನ ಅವ್ರಿಗೆ, ನಿಮ್ಮ ಜೀವನ ನಿಮಗೆ. ಆದರೆ ಈ ಟೈಮಲ್ಲಿ ನೀವು ಕೂಡ ಮಾತನಾಡಬಾರ್ದು, ಅವರು ಕೂಡ ಮಾತನಾಡಬಾರ್ದು. ಓಕೆ ಸರ್, ಥ್ಯಾಂಕ್ ಯು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಇನ್ನು ಸಂಸಾರ ಅಂತ ಬಂದಾಗ ಹೆಣ್ಣಾಗಲಿ ಗಂಡಾಗಲಿ ಸಂಸಾರವನ್ನು ತೂಗಿಸ್ಕೊಂಡು ಹೋಗೋ ಕೆಲಸ ಮಾಡಬೇಕು. ತೇಜೋವಧೆ ಯಾರಿಗೂ ಕೂಡ ತೇಜೋವಧೆ ಅನ್ನೋ ಪದ ಬರಲೇಬಾರ್ದು. ಈಗ ಅವ್ರ ಜೀವನ ಅವ್ರಿಗೆ, ನಮ್ಮ ಜೀವನ ನಮಗೆ ಅಂತ ಆದಮೇಲೆ ಅವರು ಕೂಡ ಮಾತನಾಡೋದು ತಪ್ಪಾಗುತ್ತೆ. ಅವ್ರಿಗೂ ಕೂಡ ವೇದಿಕೆ ಇದೆ. ಅವರು ಕೂಡ ಬಿಗ್ ಬಾಸ್ ಹೊರಗಡೆ ಬಂದಮೇಲೆ ಅವ್ರದ್ದು ಏನು ಆರೋಪ ಇದೆ ಅವರು ಕೂಡ ಹೇಳಬಹುದು, ಅಥವಾ ಅವ್ರ ಸೈಡ್ ಏನಿದೆ ಅದನ್ನು ಅವರು ಕೂಡ ಬಂದು ಹೇಳ್ಬೋದು. ಇದಾಗುತ್ತೆ ಈ ಕ್ಷಣದ ಅಪ್ಡೇಟ್. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.